ಶಾರದಾ ಎಂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ನೋಡಿ, ಈಗ ಸೊ ಲಿನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಸಂಬಂಧಪಟ್ಟಂತ ವರ್ಡ್ ಪ್ರಾಬ್ಲಮ್ಸ್ ಅನ್ನ ಕಂಟಿನ್ಯೂ ಮಾಡೋಣ ಈ ಕ್ಲಾಸ್ ಅಲ್ಲಿ. ಸೊ ಈ ಸ್ಕ್ರೀನ್ ಮೇಲೆ ಒಂದು ಕ್ವಶನ್ ಇದೆ, ಸೊ ನೀವು ಅದನ್ನ ಬರ್ಕೊಡ್ರಿ. ಸೊ ಅದನ್ನ ಕಂಟಿನ್ಯೂ ಮಾಡೋಣ. ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಎಕ್ಸಾಂಪಲ್. One kind of cake requires 200 gram of flour and 25 gram of fat, and another kind of cake requires 100 gram flour and 50 gram of fat. Find the maximum number of cakes which can be made from 5 kg flour and 1 kg of fat, assuming that there is no shortage of the other ingredients used in making the cake. So one of the linear programming problem ಅಥವಾ ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ಸೊ ಯಾರ್ಯಾರು ಇದೆ ಬರ್ಕೊಂತ ಇದ್ದೀರಾ? Yes, sir. ದರ್ಶಿನಿ ಇದಾರಾ? ಓಕೆ, ಪ್ರಾಬ್ಲಮ್ ಓದ್ರಿ. ನೋಡಿ ಇಲ್ಲಿ, ಸೊ ಫಸ್ಟ್ ಬರ್ಕೊಡ್ರಿ ಪ್ರಾಬ್ಲಮ್. ಸೊ 200 ಗ್ರಾಮ್ ಆಫ್ ಫ್ಲೋರ್ ಅಂಡ್ 25 ಗ್ರಾಮ್ ಆಫ್ ಫ್ಯಾಟ್. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್. ಸೊ ಅನದರ್ ಕೈಂಡ್ ಆಫ್ ಕೇಕ್ಗೆ 100 ಗ್ರಾಮ್ ಫ್ಲೋರ್ ಆಮೇಲೆ 50 ಗ್ರಾಮ್ ಆಫ್ ಫ್ಯಾಟ್ ಬೇಕು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾದ್ರೆ ನೋಡ್ರಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಸೊ ವಿ ಹ್ಯಾವ್ ಟು ಮ್ಯಾಕ್ಸಿಮೈಸ್ ಅಂತ ಅರ್ಥ ಆಗ್ತದೆ ಇಲ್ಲಿ. ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್. Find the maximum number of cakes which can be made from 5 kg flour and 1 kg of fat, assuming that there is no shortage of other ingredients used in making the cakes. ಓಕೆನಾ? ಬರ್ಕೊಳ್ತಾ ಇದ್ದೀರಾ? ಓಕೆ, ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡೋಣ ಫಸ್ಟ್. ಓಕೆ, ಸಹನಾ ಬಿ ಎಂ, ಅಂಕಿತಾ ಬಿ ಆರ್. ಅಂಕಿತಾ ಬಿ ಆರ್ ಕೇಳಿಸ್ತಾ ಇದೆಯಾ? Yes, sir. ನೋಡಿ, ಆ ಪ್ರಾಬ್ಲಮ್ ಇತ್ತು. ಸೊ ನೀವು ಅದನ್ನ ಬರ್ಕೊಳ್ರಿ. ಕಂಪ್ಲೀಟ್ ಬರ್ಕೋಬೇಕಾದ್ರೆ ಪ್ರಾಬ್ಲಮ್ ನೋಡಿ, ಮತ್ತೆ ಇದೆ ಸ್ಕ್ರೀನ್ ಮೇಲಲ್ಲಿ. One kind of cake requires 200 gram of flour and 25 gram of fat, and another kind of cake requires 100 gram flour and 50 gram of fat. Find the maximum number of cakes. Find the maximum number of cakes which can be made from 5 kg flour and 1 kg of fat, assuming that there is no shortage of other ingredients used in making the cakes ಅಂತ ಇದೆ. ಸೊ ಈಗ ಇದು ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಆರ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡ್ರಿ, ಚೇಸ್ ಅಂಡ್ ಟೇಬಲ್ಸ್ ಸಂಬಂಧಪಟ್ಟ ಎಕ್ಸಾಂಪಲ್ ಮಾಡಿದ್ವಿ. ಆಮೇಲೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿತ್ತು. ಸೊ ನೀವು ಕೂಡ ಮಾಡಿದಿರಿ. ಅದೇ ತರ ಐ ಕನ್ಸಿಡರ್ಡ್ ಅನದರ್ ಎಕ್ಸಾಂಪಲ್. ಆಯ್ತಾ?
ಆಯ್ತಾ? ಎಸ್ ಸರ್. ಓಕೆ, ನೋಡಿ ಬರ್ಕೊಟ್ರಿ ಕ್ಲೀನ್ ನೀಟಾಗಿ, ಆಮೇಲೆ ಓದ್ಬೇಕು ಪ್ರಾಬ್ಲಮ್ ನೀವು. ನೋಡಿ ಈಗ ಓಕೆ, ಸೊ ಅದು ಡೇಟಾ ಬರ್ಕೊಳ್ರಿ, ಅದು ನಾವು ಫಾಲೋ ಮಾಡೋಣ ಈಗ. ನೋಡಿ ಏನಂತ ಇದೆ ಪ್ರಾಬ್ಲಮ್ ನೋಡ್ಕೊಳ್ರಿ. ಓಕೆ, ಟೈಪ್ ಆಫ್ ಕೇಕ್ಸ್ ಅಬ್ಸರ್ವ್ ಮಾಡ್ರಿ. ಆಮೇಲೆ ನಂಬರ್ ಆಫ್ ಕೇಕ್ಸ್, ನೋಡಿ ಆಮೇಲೆ ಫ್ಲೋರ್, ಸೊ ಎಷ್ಟು ಫ್ಲೋರ್ ಬೇಕಾಗಿದೆ ಟೈಪ್ಸ್ ಆಫ್ ಕೇಕ್ಗೆ ಅಂತ ಅಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಫ್ಲೋರ್ ರಿಕ್ವೈರ್ಡ್. ಆಮೇಲೆ ಫ್ಯಾಟ್, ಸೊ ಫ್ಯಾಟ್ ರಿಕ್ವೈರ್ಡ್. ಓಕೆನಾ? ನೋಡಿ ಟೈಪ್ಸ್ ಆಫ್ ಕೇಕ್ ಅಂತಂದ್ರೆ 2 ಟೈಪ್ ಆಫ್ ಕೇಕ್ ಇದಾವೆ. ಪ್ರಾಬ್ಲಮ್ ನೋಡ್ಕೊಳ್ರಿ, ಫಸ್ಟ್ ಟೈಪ್ ಅಂಡ್ ಸೆಕೆಂಡ್ ಟೈಪ್. ನೋಡಿ ಏನಂತ ಹೇಳಿದ್ದಾರೆ, 1 ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 200 ಗ್ರಾಮ್ ಆಫ್ ಫ್ಲೋರ್. ಓಕೆನಾ? ಸೊ ಫಸ್ಟ್ ಟೈಪ್ ನಂಬರ್ ಆಫ್ ಕೇಕ್ಸ್ ಎಷ್ಟು ಅಂತ ಗೊತ್ತಿಲ್ಲ, ಎಕ್ಸ್ ಅನ್ಕೊಳ್ಳೋಣ. ಸೆಕೆಂಡ್ ಟೈಪ್ ಆಫ್ ಕೇಕ್ಸ್ ವೈ ಅನ್ಕೊಳ್ಳೋಣ, ಗೊತ್ತಿಲ್ಲ ನಮಗೆ. ನೋಡಿ ಅಬ್ಸರ್ವ್ ಮಾಡ್ರಿ, 1 ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 200 ಗ್ರಾಮ್ ಆಫ್ ಫ್ಲೋರ್ ಅಂತ ಹೇಳ್ಯಾರೆ. ಅಂದ್ರೆ ಈಗ ಫಸ್ಟ್ ಇದಕ್ಕೆ ಎಷ್ಟು ಬೇಕು, 200 ಗ್ರಾಮ್ ಬೇಕು. ಓಕೆ, ದೆನ್ ಸೆಕೆಂಡ್ ಟೈಪ್ ನೋಡ್ರಿ, ಓಕೆನಾ? 1 ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 200 ಗ್ರಾಮ್ ಆಫ್ ಫ್ಲೋರ್ ಅಂಡ್ 25 ಗ್ರಾಮ್ ಆಫ್ ಫ್ಯಾಟ್ ಅಂತ ಹೇಳ್ಯಾರೆ. ಸೊ ಇದು 25 ಗ್ರಾಮ್. ಅದೇ ತರ ಅನದರ್ ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 100 ಗ್ರಾಮ್ ಫ್ಲೋರ್, ಅಂದ್ರೆ ಇದು 100 ಗ್ರಾಮ್, 100 ಗ್ರಾಮ್ ಆಫ್ ಫ್ಲೋರ್ ಅಂಡ್ 50 ಗ್ರಾಮ್ ಆಫ್ ಫ್ಯಾಟ್ ಅಂತ ಹೇಳಿದ್ದಾರೆ. ಇಷ್ಟು ಡೇಟಾ ಅಲ್ಲಿರೋದು ಪ್ರಾಬ್ಲಮ್ ನಲ್ಲಿ. ಆಯ್ತಾ? ಸೊ ಇಷ್ಟು ಕಾಲಮ್ ಹಾಕೊಳ್ರಿ. ಟೈಪ್ಸ್ ಆಫ್, ನೋಡ್ರಿ ಟೈಪ್ಸ್ ಆಫ್ ಕೇಕ್, ನಂಬರ್ ಆಫ್ ಕೇಕ್. ಸೊ ಫಸ್ಟ್ ಟೈಪ್ ಆಫ್ ಕೇಕ್ ಎಕ್ಸ್ ನಂಬರ್ ಇದಾವೆ ಅಂತ ಅನ್ಕೊಳ್ಳೋಣ, ಸೆಕೆಂಡ್ ಟೈಪ್ ಆಫ್ ಕೇಕ್ ವೈ ಇದಾವೆ ಅಂತ ಅನ್ಕೊಳ್ಳೋಣ. ಅದಕ್ಕೆ 200 ಗ್ರಾಮ್ ಆಫ್ ಫ್ಲೋರ್ ಮತ್ತೆ 25 ಗ್ರಾಮ್ ಆಫ್ ಫ್ಯಾಟ್ ಬೇಕು. ಸೆಕೆಂಡ್ ಟೈಪ್ ಆಫ್ ಕೇಕಿಗೆ 100 ಗ್ರಾಮ್ ಆಫ್ ಫ್ಲೋರ್ ಆಮೇಲೆ 50 ಗ್ರಾಮ್ ಆಫ್ ಫ್ಯಾಟ್ ಬೇಕು. ಸೊ ಇಷ್ಟು ನಾವು ಪ್ರಾಬ್ಲಮ್ ಇಂದ ನೋಡ್ಕೊಳ್ಬಹುದು. ಅರ್ಥ ಆಯ್ತಾ? ಕ್ವಶನ್ ಏನಂತ ನೋಡೋಣ. ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ 5 kg ಫ್ಲೋರ್ ಅಂಡ್ 1 kg ಆಫ್ ಫ್ಯಾಟ್ ಅಂತ ಹೇಳಿದ್ದಾರೆ. ಅಂದ್ರೆ ಎಷ್ಟು ನಂಬರ್ ಆಫ್ ಕೇಕ್ಸ್ ಅನ್ನ ತಯಾರು ಮಾಡಬಹುದು ಅಂತ. ಇಲ್ಲಿ ನಂಬರ್ ಆಫ್ ಕೇಕ್ಸ್ ಅಂತಂದ್ರೆ ನಮ್ಮ ಹತ್ರ ಎಕ್ಸ್ ಟೈಪ್ಸ್ ವೈ ಟೈಪ್ಸ್ ಇದಾವೆ. ನಂಬರ್ ಆಫ್ ಕೇಕ್ಸ್ ಅಂತಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಆಗ್ತದೆ. ಕರೆಕ್ಟಾ? ಓಕೆ, ಕನ್ಸ್ಟ್ರೈನ್ಸ್ ಬರೀರಿ. ಸೊ ನಮ್ದು ಆಬ್ಜೆಕ್ಟಿವ್ ಫಂಕ್ಷನ್ ಏನ್ ಬರುತ್ತೆ ಅಂತ ಬರ್ಕೋಬೇಕು. ಆಮೇಲೆ ಸೊ ನಾವು ಗ್ರಾಫ್ ಅಲ್ಲಿ ಅದನ್ನ ಡ್ರಾ ಮಾಡಬೇಕು. ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಕನ್ಸ್ಟ್ರೈನ್ಸ್, ದೆನ್ ಆಬ್ಜೆಕ್ಟಿವ್ ಫಂಕ್ಷನ್. ಬರ್ಕೊಳ್ತಾ ಇದ್ದೀರಾ? ಎಸ್ ಸರ್. ಹಾ, ನಾನು ಈ ಕನ್ಸ್ಟ್ರೈನ್ಸ್ ನೀವೇ ಹೇಳ್ಬೇಕೀಗ, ನಾನು ಬರ್ಕೊಳ್ತೀನಿ. ಸೊ ನೀವು ಹೇಳಿದ್ರೆ ಸೊ ಪ್ರಾಬ್ಲಮ್ ಒಂದ್ಸರಿ ಓದ್ ಕೇಳ್ರಿ. ಓಕೆ, ಯಾರ್ಯಾರು ಇದೀರಿ ಅಂತ ಸ್ವಲ್ಪ ಹೇಳ್ರಿ ನೋಡೋಣ. ಯಾರ್ಯಾರು ಕನೆಕ್ಟ್ ಆಗಿದ್ದೀರಿ?
ಹೆಸರು ಹೇಳ್ರಿ. ಶಾರದಾ MD ಸರ್. ಓಕೆ, ಎಲ್ಲ ಹಿಂದೆ ಕ್ಲಾಸ್ಗಳೆಲ್ಲ ನೋಡಿದ್ದೀರಾ ನೀವು? ಶಾರದಾ MB ಎಸ್ ಸರ್. ಕೇಳಿಸ್ತಾ ಇದೆಯಾ? ಓಕೆ, ಪ್ರಾಬ್ಲಮ್ ಓದ್ರಿ. ಏನ್ Yes, sir. ಬರ್ತಿದ್ರಿ ಸ್ವಲ್ಪ? ಪ್ರಾಬ್ಲಮ್ ಓದಿ. ಪ್ರಾಬ್ಲಮ್ ಓದ್ರಿ. ಕೇಳಿಸ್ತಾ ಇದೆಯಾ? ನೋಡಿ, ಇದು ಗ್ರಾಮ್, ಇದು 200. ಓಕೆ, ಇಲ್ಲಿ ನೋಡೋಣ. ಗ್ರಾಮ್, ಇದು 100 ಗ್ರಾಮ್. ಇದು ಕೂಡ ಅಷ್ಟೇನೆ 50 ಗ್ರಾಮ್. ಓಕೆನಾ? 50 ಗ್ರಾಮ್. ಇದನ್ನು 25 ಗ್ರಾಮ್. ಬರ್ಕೊಂತ ಇದ್ದೀರಾ? Yes, sir. ಸೊ ಕ್ವಶನ್ ನೋಡ್ರಿ, ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ 5 kg ಫ್ಲೋರ್. ನೋಡ್ರಿ, ಕೆಜಿ ಅಂತಿದೆ ಅಲ್ಲಿ. 5 kg ಫ್ಲೋರ್ ಅಂಡ್ 1 kg ಆಫ್ ಫ್ಯಾಟ್ ಅಂತ ಹೇಳಿದ್ದಾರೆ. 5 kg ಆಫ್ ಫ್ಲೋರ್ ಅಂಡ್ 1 kg, ಕೆಜಿನಲ್ಲಿ ಇದೆ ಅದು. ಓಕೆನಾ? ಅಂದ್ರೆ ಓಕೆ, ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ ನೋಡ್ರಿ, ಇಲ್ಲಿ ಬರೀತೀನಿ. ಸೊ ಏನಂತ ಕೊಟ್ಟಿದ್ದಾರೆ ಅವ್ರೀಗ? ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ 5 kg ಫ್ಲೋರ್ ಅಂತ ಹೇಳ್ಯಾರ. ಹೌದಾ? 5 kg ಫ್ಲೋರ್. ಈಗ ನೋಡೋಣ. ಸೊ 1 kgಗೆ ಇದನ್ನ ಗ್ರಾಮಿಗೆ ಕನ್ವರ್ಟ್ ಮಾಡೋಣ. 1000 ಗ್ರಾಮ. 1 kgಗೆ 1000 ಗ್ರಾಮು. 5 kgಗೆ ಎಷ್ಟಾಯ್ತು? 5 kgಗೆ 5000 ಗ್ರಾಮ್ ಆಯ್ತಾ? Yes, sir. ಫ್ಲೋರ್ ಇಂದ ಇದು 5000 ಗ್ರಾಮ್ ನೋಡ್ಕೊಡ್ರಿ, ರಫ್ ವರ್ಕ್. ಹಾಗಾದ್ರೆ ಇಲ್ಲಿ ನಮ್ಗೆ ಫ್ಲೋರ್ ಒಟ್ಟು ಇರೋದು ನಮಗೆ ಇಲ್ಲಿ 5000 ಗ್ರಾಮ್. ನಿಮ್ಮ ಕಾಲಂ ಬರ್ಕೊಂಡ್ರಲ್ಲ ನೀವು, ಅಲ್ಲೇ ಬರ್ಕೊಳ್ರಿ. ಇವೆಲ್ಲ ಗ್ರಾಮ್ ಅಲ್ಲಿ ಇತ್ತು ತಾನೆ? ಪ್ರಾಬ್ಲಮ್ ನಲ್ಲಿ ಗ್ರಾಮ್ ಅಲ್ಲಿ ಇದೆ. ನೋಡ್ರಿ, ನೆಕ್ಸ್ಟ್ ಹಂಗೆ ಫ್ಯಾಟ್ ಎಷ್ಟಿದೆ? ಅದು 1 kg ಆಫ್ ಫ್ಯಾಟ್ ಅಂತ ಕೊಟ್ಟಾರೆ. ಕರೆಕ್ಟಾ? 1 kg ಆಫ್ ಫ್ಯಾಟ್ ಅಂತಂದ್ರೆ ಗ್ರಾಮಿಗೆ ಕನ್ವರ್ಟ್ ಮಾಡ್ರಿ, ಎಷ್ಟಾಯ್ತು? 1000 ಆಯ್ತು. ಅಂದ್ರೆ ಲಾಸ್ಟ್ ಕಾಲಮ್ ಅಲ್ಲಿ ಏನ್ ಬರ್ಬೇಕು? 1000 ಗ್ರಾಮ್. ಕರೆಕ್ಟ್ ಆಯ್ತಾ? ಈಗ ನಿಮ್ ಕಾಲಮ್ 1000 ಗ್ರಾಮ್. ಸರಿನಾ? Yes, sir. ಕಾಲಮ್ ಅಲ್ಲೇ ಬರ್ಲಿ. ನೋಡ್ರಿ, 5000 ಒಟ್ಟು ನಮಗೆ ಫ್ಲೋರ್ ಒಟ್ಟು ಮ್ಯಾಕ್ಸಿಮಮ್ ಇರೋದು ನಮ್ಮ ಹತ್ರ ಎಷ್ಟು? 5000 ಗ್ರಾಮ್. ಫ್ಯಾಟ್ ಇರ್ತಕ್ಕಂಥದ್ದು ಎಷ್ಟು? 1000 ಗ್ರಾಮ್ ಅಷ್ಟೇ. ಅದನ್ನ ಕ್ರಾಸ್ ಆಗಿ ಹೋಗಂಗಿಲ್ಲ. ಸೊ ಎಷ್ಟು ನಂಬರ್ ಆಫ್ ಕೇಕ್ಸ್ ಅನ್ನ ತಯಾರು ಮಾಡಕ್ ಆಗುತ್ತೆ ಅಂತ ಕೇಳಿದಾರೆ ಕ್ವಶನ್. ಹಾಗಾದ್ರೆ ಗೊತ್ತಾಯ್ತಾ? ಈಗ ಕಾಲಮ್ ಕಂಪ್ಲೀಟ್ ಆಯ್ತಾ? Yes, sir. ಈಗ ನೋಡ್ರಿ, ಫಂಕ್ಷನ್ ಬರ್ಬೇಕು ತಾನೆ? ವಿ ಹ್ಯಾವ್ ಟು ಮ್ಯಾಕ್ಸಿಮೈಸ್. ನೋಡಿ, ಏನನ್ನ ಮ್ಯಾಕ್ಸಿಮೈಸ್ ಮಾಡ್ಬೇಕಂದ್ರೆ ಟೋಟಲ್ ನಂಬರ್ ಆಫ್ ಕೇಕ್ಸ್ ಅಂತ ಹೇಳಿದ್ದಾರೆ. ಅದೇ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್. Z ಇಸ್ ಈಕ್ವಲ್ ಟು, ನೋಡ್ರಿ ಇಲ್ಲಿ ಟೋಟಲ್ ನಂಬರ್ ಆಫ್ ಕೇಕ್ಸ್ ಬರ್ದಿವಲ್ಲ ನಾವು. ಟೋಟಲ್ ನಂಬರ್ ಆಫ್ ಕೇಕ್ಸ್ ಅಂದ್ರೆ ಏನು? 1 ಟೈಪ್ X, ಇನ್ನೊಂದು ಟೈಪ್ Y. ಟೋಟಲ್ ನಂಬರ್ ಅಂದ್ರೆ X + Y ಆಯ್ತು. ಅಂದ್ರೆ ನಾವು ಯಾವ್ದನ್ನ ಮ್ಯಾಕ್ಸಿಮೈಸ್ ಮಾಡ್ಬೇಕು? ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಬೇಕು. ಕರೆಕ್ಟಾ? X + Y ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್. ಅಂತ ಇದೀರಾ? ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್. ಸೊ ಯಾವ್ಯಾವ ಕನ್ಸ್ಟ್ರೈಂಟ್ಸ್ ಅದನ್ನ ಬರೀಬೇಕೀಗ. ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ. ಈಗ ಫ್ಲೋರ್ ಇಟ್ಟು, ಆ ಫ್ಲೋರ್ ಇಂದ ಒಂದು ಕನ್ಸ್ಟ್ರೈಂಟ್, ಆಮೇಲೆ ಫ್ಯಾಟ್ ಇಂದ ಒಂದು ಕನ್ಸ್ಟ್ರೈಂಟ್ ಬರ್ಬೇಕು. ಸೊ 2 ಕನ್ಸ್ಟ್ರೈಂಟ್ಸ್ ಬರ್ತವೆ. ಹಾಗಾದ್ರೆ ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್ ಬರೆಯೋಣ. ಕನ್ಸ್ಟ್ರೈಂಟ್ಸ್ ಈ ಫ್ಲೋರ್ ಇಂದ ಬರಿತೀನಿ ನೋಡಿ. 200x + 100y. ಕರೆಕ್ಟಾ? Yes, sir. ಸರಿನಾ? 200x 2 ಕೇಕ್ ಸೇರಿ 200x + ಏನ್ ಕ್ರಾಸ್ ಆಗ್ಬಾರ್ದು? 5000 ಗ್ರಾಮ್ ಅಷ್ಟೇ. ಅದು ಅಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಬರ್ಬೇಕಾ? ಗ್ರೇಟರ್ ದನ್ ಈಕ್ವಲ್ ಟುನಾ? Less than or ಲೆಸ್ equal. ದನ್ ಆರ್ ಈಕ್ವಲ್ ಟು ಬರ್ಬೇಕು. ಲೆಸ್ ದನ್ ಆರ್ ಈಕ್ವಲ್ ಅಂದ್ರೆ ಅಷ್ಟು ಮ್ಯಾಕ್ಸಿಮಮ್ ಇರೋದು ಅಷ್ಟೇ. 5 kg ಅಂತ ಹೇಳಿದಾರಲ್ಲ, ಇರೋದೇ 5 kg. ಅಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು 5000 ಬರ್ಬೇಕು. ಇದು ಒಂದು ಇನ್ಇಕ್ವಾಲಿಟಿ ಬಂತು. ಸೊ ಇದನ್ನ ನೀವು ಸಿಂಪಲ್ ಇನ್ನೊಂದು ಆಮೇಲೆ ಬರೆಯೋಣ. ಓಕೆ, ಇದನ್ನ 100 ಇಂದ ಡಿವೈಡ್ ಮಾಡ್ಬಿಟ್ರೆ ಏನಾಯ್ತು?
2x plus y less than or equal to 50 ಆಯ್ತಾ? ಕರೆಕ್ಟಾ? ಈಗ ಇನ್ನೊಂದು ಫ್ಯಾಟ್ ಇನ್ನೊಂದು ಬರಿ ಅಂತ ಹೇಳ್ರಿ, ಇನ್ನೊಂದು ಇನ್ಇಕ್ವಾಲಿಟಿ ಬರ್ಬೇಕಲ್ಲ ನಮಗೆ. ಫ್ಯಾಟ್ ಇನ್ ನೋಡ್ರಿ ಇಲ್ಲಿ 25 ಆಮೇಲೆ 50 ಗ್ರಾಮ್. ಸೊ ಎರಡು ಸೇರಿ ಎಷ್ಟಾಯ್ತು ಅಲ್ಲಿಗೆ? 25 ಏನಂತ ಬರಿಬೋದು ಹೇಳ್ರಿ? 25x ಪ್ಲಸ್ 50y. ಕರೆಕ್ಟಾ? 25x ಪ್ಲಸ್ 50y. ಹಾಗಾದ್ರೆ ಅದಿರೋದು ಎಷ್ಟು ಮ್ಯಾಕ್ಸಿಮಮ್? 1000. ಸೊ 1000 ಕ್ರಾಸ್ ಆಗಂಗಿಲ್ಲ ಅದು, ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 1000. ಕರೆಕ್ಟಾ? ಇದನ್ನ ಅಥವಾ ಇದನ್ನ ಸಿಂಪ್ಲಿಫೈ ಮಾಡೋಣ, ಅವಕಾಶ ಇದೆಯಲ್ಲ. ಎಷ್ಟರಿಂದ ಡಿವೈಡ್ ಮಾಡ್ತೀರಿ ಇದನ್ನ? 25 ಇಂದ ಡಿವೈಡ್ ಮಾಡೋಣ. 25 ಇಂದ ಡಿವೈಡ್ ಮಾಡಿದ್ರೆ x ಪ್ಲಸ್ 25 2 50 ಆಯ್ತಾ? 2y ಲೆಸ್ ದೆನ್ ಆರ್ ಈಕ್ವಲ್ ಟು 25 4 100 40. ಅಲ್ಲಿ ನೀವು ತಗೋಬೇಕಾಗಿರೋ ನೋಡ್ರಿ ಈಕ್ವೇಶನ್ಸ್ ಬರೀತಾ ಇದೊಂದು ಇವೆರಡು ತಗೋಬೇಕು. ಅರ್ಥ ಆಯ್ತಾ? ಸೊ ನೀವು ಮ್ಯಾಕ್ಸಿಮೈಸ್ ಮಾಡ್ಬೇಕಾದ್ರೆ z is equal to x plus y. ರೈಟ್ ಮಾಡ್ತಾ ಇದ್ದೀನಿ. 2x plus y less than or equal to 50, x plus 2y less than or equal to 40. ಆಮೇಲೆ ನಾನ್ ನೆಗೆಟಿವ್ ಕಾನ್ಸ್ಟೆಂಟ್ ಯಾವ? x greater than or equal to 0, y greater than or equal to 0. ಕರೆಕ್ಟಾ? ಸೊ ಈ ಗ್ರಾಫ್ ಅಲ್ಲಿ ಹಾಕ್ಬೇಕು, ಕಾನ್ಸ್ಟೆಂಟ್ ಇಟ್ಕೊಂಡ್ಬಿಟ್ಟು ಗ್ರಾಫ್ ಹಾಕ್ಬಿಟ್ರೆ ಅಷ್ಟೇ. ಸೊ ಈಗ ನೋಡೋಣ ಏನೇನು ತಗೊಳ್ಳೋಣ. ಫಸ್ಟ್ ಒಂದೊಂದೇ ಈಕ್ವೇಶನ್ಸ್ ತಗೊಳ್ಳೋಣ. ಸೊ ಇಷ್ಟು ನಮ್ದು ಮುಗೀತು. ಸೊ ಕನ್ಸಿಡರ್ ಒಂದೊಂದೇ ಈಕ್ವೇಶನ್ ತಗೊಂತೀನಿ ನೋಡ್ರಿ ಈಗ. ಸೊ ಮೊದಲನೇ ಈಕ್ವೇಶನ್ 2x plus y is equal to 50. ಸಾರಿ ಇದಲ್ಲ, ಯಾವ್ದಿತ್ತು ಹೇಳ್ರಿ ಫಸ್ಟ್ ಈಕ್ವೇಶನ್? ಇದೇನಾ? ಓಕೆ. 2x plus y less than or equal to 50 ಅಲ್ವಾ? ಸೊ ಪುಟ್ x is equal to 0. ಸೊ ಅಲ್ಲಿ ನಮಗೆ ಏನಾಯ್ತು? ಇದಿಷ್ಟು 0 ಆಯ್ತು. ಸೊ y ಏನ್ ಬಂತು? y is equal to ಎಷ್ಟು ಬರುತ್ತೆ? 50 ಬರುತ್ತೆ. ಸೊ ನಮಗೆ ಯಾವ ಪಾಯಿಂಟ್ ಬಂತಾಗಾರೆ? ದ ಪಾಯಿಂಟ್ ಯಾವ ಪಾಯಿಂಟ್ ಹೇಳ್ರಿ? 0, 50 ನಾ? 0, yes sir. ಧನುಶ್ರೀ ಇದಾರಾ? on y axis. Yes sir. yes. ಪ್ರಾಬ್ಲಮ್ ಬರ್ಕೊಂಡ್ರಾ? ಇಲ್ಲ ಸರ್, ಇವಾಗ ಬಂದೆ ಸರ್, ಸ್ವಲ್ಪ ಲೇಟ್ ಆಯ್ತು. ಅಯ್ಯೋ. ಪ್ರಾಬ್ಲಮ್ ಮತ್ತೆ ಇದನ್ನ ಹೆಂಗ್ ಮಾಡ್ತೀರಿ? ಓಕೆ, ಈಗ ಡಿಲೀಟ್ ಮಾಡಿದ್ರೆ ಎಲ್ಲದು ಹೋಗ್ಬಿಡ್ತದೆ. ಪ್ರಾಬ್ಲಮ್ ಹೇಳ್ತೀನಿ ನೋಡ್ರಿ ಇನ್ನೊಂದ್ಸರಿ. ಇನ್ಯಾರು ಬಂದಿರಿ? ಪ್ರಾಬ್ಲಮ್ ಹೇಳ ಇನ್ನೊಂದ್ಸರಿ. ಅದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿ ದೊಡ್ಡದಿತ್ತು ಪ್ರಾಬ್ಲಮ್, ಹಂಗಾಗಿ ನಾನು ಡಿಸ್ಪ್ಲೇ ಮಾಡಿದ್ದೆ. ಪ್ರಾಬ್ಲಮ್ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇಲ್ಲಿ ಬರ್ಕೊಂಡಿದ್ದೀರಾ ಸೊಲ್ಯೂಷನ್? ಇದನ್ನ ಬರ್ಕೊಂಡಿದ್ದೀನಿ ಸರ್. ಓಕೆ, ಮಿಕ್ಕವರೆಲ್ಲ ಬರ್ಕೊಂಡಿದ್ದೀರಾ? ನೋಡ್ರಿ ಒಂದ್ ನಿಮಿಷ, ನಾವೆಲ್ಲ ಆಗಲೇ ಇನ್ಕ್ವಾಲಿಟಿ ಮಾಡ್ಬಿಟ್ಟಿವಿ. ಇನ್ಕ್ವಾಲಿಟಿ ಮಾಡಿ ಮ್ಯಾಕ್ಸಿಮೈಸ್ ಮಾಡ್ತಾ ಇದೀವಿ. ಸೊ ಪ್ರಾಬ್ಲಮ್ ಏನಂತ ಇನ್ನೊಂದ್ಸರಿ ಸ್ಕ್ರೀನ್ ಮೇಲೆ ಹೋಗಿ ಡಿಸ್ಪ್ಲೇ ಮಾಡ್ತೀನಿ, ಸ್ವಲ್ಪ ನೋಡ್ಕೊಳ್ರಿ ಬೇಗ, ಇದಕ್ಕೆ ಲೇಟ್ ಆಗ್ತದೆ ಈಗ. ಪ್ರಾಬ್ಲಮ್ ಬರ್ಕೊಡ್ರಿ ಇನ್ನೊಂದ್ಸರಿ, ಆಮೇಲೆ ಅಲ್ಲಿಂದ ಕಂಟಿನ್ಯೂ ಅಂತ. ಪ್ರಾಬ್ಲಮ್ ನೋಡ್ರಿ, ಮಿಕ್ಕೋರು ಇನ್ಇಕ್ವಾಲಿಟೀಸ್ ಇದಾವಲ್ಲ, ಗ್ರಾಫ್ ಮಾಡ್ರಿ. ನೀವು ಮಾಡ್ತಾ ಇದ್ದೀರಾ? ಗ್ರಾಫ್ ಈಕ್ವಾಲಿಟೀಸ್ ಗೊತ್ತಿದಾವಲ್ಲ, ಬರ್ಕೊಳ್ರಿ. ಒಂದು 2 minutes ಪ್ರಾಬ್ಲಮ್ ಬರ್ಕೊಂತಾರ ಅವರು. ಆಮೇಲೆ ಮತ್ತೆ ಅದಕ್ಕೆ ಬರ್ತೀನಿ, ನಾನು ಸಾಲ್ವ್ ಮಾಡ್ತೀನಿ ಈಕ್ವೇಶನ್ಸ್ ತಗೊಂಡು. ಬರ್ಕೊಂತ ಇದ್ದೀರಾ? ಎಸ್ ಸರ್. ಆದ್ ಕೂಡ ಹೇಳ್ರಿ. ನೆಕ್ಸ್ಟ್ ಬೋರ್ಡ್ ಇಟ್ಟು ಹೋಗ್ತೀನಿ, ಅಲ್ಲಿ ಪಾಯಿಂಟ್ಸ್ ಹೋಗ್ತೀನಿ. ಭೂಮಿಕಾ KR, ಎಸ್ ಸರ್. ನೀವು ಬರ್ಕೊಂಡ್ರ ಸೊಲ್ಯೂಷನ್? ಈಗ ಬಂದ್ರ? ಇವಾಗ ಇದು ಪ್ರಾಬ್ಲಮ್ ಬರ್ಕಂತ ಇದೀನಿ ಸರ್. ಸೊಲ್ಯೂಷನ್ ಬರ್ದು ಅಲ್ಲೇ ವಾಪಸ್ ಬಂದ್ವಿ ನಾವು. ಮತ್ತೇನ್ ಸರಿ, ಬರೀ ಇದನ್ನೇ ರಿಪೀಟ್ ಮಾಡ್ತಾ ಇದಾಯ್ತು ಬರೀ. ಇವತ್ತು ಮುಂದಕ್ಕೆ ಹೋಗಂಗಿಲ್ಲ. ಲೇಟ್ ಆಯ್ತು ಸರ್. ಕರೆಕ್ಟ್ ಟೈಮಿಗೆ ಹಾಕಿದ್ರು ನಿಮಗೆ ಒಂದೊಂದ್ ದಿನ ಮುಂಚೆ ಹೇಳಿದ್ರು ಬರಲ್ಲಲ್ರಿ. ಬೇಗ ಬರ್ಕೊಡ್ರಿ.
ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ ನೋಡ್ರಿ ಗ್ರಾಮ್ ಇದೆ ಆಮೇಲೆ ಕಿಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ 5 kg flour and 1 kg of fat, assuming that there is no shortage of the other ingredients used in making the cake. ಆಯ್ತಾ? Yes, sir. Yes, sir. ಅದಕ್ಕೆ ಕರೆಕ್ಟ್ ಟೈಮ್ ಬರ್ಬೇಕು ಅಂತ ಹೇಳೋದು. ಇದಕ್ಕೆ 20 ನಿಮಿಷ ವೇಸ್ಟ್ ಮಾಡಿದೆ ನೋಡ್ರಿ. ಡೇಟಾ ನಿಮಗೆ ಇದಾಗ್ತದೆ, ನನ್ಗೇನಲ್ಲ, ನನಗೂ ಹೋಗ್ತದೆ. ಕರೆಕ್ಟ್ ಟೈಮಿಗೆ ಇರ್ಬೇಕು ನೀವು. ಟೈಮ್ ಆಯ್ತಾ? Yes, sir. Yes, sir. ತಪ್ಪ ಬರ್ಕೊಬಿಡ್ರಿ, ಕರೆಕ್ಟ್ ಬರ್ಕೊಬಿಡ್ರಿ, ಏನಾಗಲ್ಲ. ಇಂಥವೇ ಪ್ರಾಬ್ಲಮ್ಸ್ ಇದಾವೆ, ವರ್ಡ್ ಪ್ರಾಬ್ಲಮ್ಸ್ ಇದಾವೆ. ಒಂದೆರಡು ತಗೊಂಡಿದ್ದೆ ನಾನು. ನೋಡಿ, ನಾವು CS ಟೇಬಲ್ಸ್ ಮಾಡಿದ್ವಲ್ಲ, ಸೇಮ್ ಅದೇ ತರ ಪ್ರಾಬ್ಲಮ್. Yes, sir. ಓಕೆನಾ? ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ cakes which can be made from 5 kg flour and 1 kg of fat, assuming that there is no shortage of the other ingredients used in making the cake. ಹೋಗೋದಾ ಈಗ? ವೈಟ್ ಬೋರ್ಡಿಗೆ ಹೋಗಲಾ? Yes, sir. Yes, sir. ನೋಡಿ, ಕಾಲಮ್ ಮಾಡ್ಕೊಳ್ರಿ. ಆ ಕಾಲಮಿಗೆ ಬರ್ರಿ. ಮೊನ್ನೆ ಇಲ್ಲಿಂದ ಸ್ಟಾಪ್ ಮಾಡಿದ್ದೆ ನೋಡಿ, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಓಕೆನಾ? ಟೈಪ್ಸ್. ಟೈಪ್. ಸೊ ಫಸ್ಟ್ ಟೈಪ್ ಆಫ್ ಕೇಕ್, ಸೆಕೆಂಡ್ ಟೈಪ್ ಆಫ್ ಕೇಕ್ ಅಂತ ಹೇಳ್ಯಾರೆ, ಅಂದ್ರೆ ಅನದರ್ ಟೈಪ್ ಆಫ್ ಕೇಕ್ ಅಂತ. ಸೊ ನಂಬರ್ ಆಫ್ ಕೇಕ್ಸ್ ಎಷ್ಟು ಅಂತ ಗೊತ್ತಿಲ್ಲಲ್ವಾ, XY ಅನ್ಕೊಳ್ಳೋಣ. ಆಮೇಲೆ ಅದಕ್ಕೆ ಕೇಕ್ ತಯಾರು ಮಾಡೋದಕ್ಕೆ ಫ್ಲೋರ್ ಎಷ್ಟು ಬೇಕು, ಆಮೇಲೆ ಫ್ಯಾಟ್ ಎಷ್ಟು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಟೈಪಿಗೆ ನಮಗೆ ಎಷ್ಟು ಬೇಕು ಹೇಳ್ರಿ? 200 ಗ್ರಾಮ್ ಅಲ್ಲ ಕೇಳಿರೋದು? 200 ಗ್ರಾಮ್. Yes, sir. 200 ಗ್ರಾಮ್ ಆಫ್ ಫ್ಲೋರ್ ಅಂಡ್ 25 ಗ್ರಾಮ್ ಆಫ್ ಫ್ಯಾಟ್ ಅಂತ ಹೇಳ್ಯಾರೆ. ಸೊ ಸೆಕೆಂಡ್ ಟೈಪ್ಗೆ 100 ಗ್ರಾಮ್ ಆಫ್ ಫ್ಲೋರ್ ಅಂಡ್ 50 gram of 50 ಗ್ರಾಮ್. Yes, ನೋಡಿ, sir. ಗ್ರಾಮ್ G ಅಂತ ಬರ್ತೀನಿ. ಓಕೆ, ಇಷ್ಟಿರ್ಲಿ. ನೀವು ಇಷ್ಟು ಕಾಲಮ್ನ ಮಾಡ್ಕೋಬೇಕಲ್ಲಿ. ಓಕೆ, ಇದು 100 ಸರಿನಾ? ಸೊ ಕ್ವಶನ್ ನೋಡಿ, Yes, sir. ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್. ನಂಬರ್ ಆಫ್ ಕೇಕ್ಸ್ ತಯಾರು ಎಷ್ಟು ಮಾಡ್ಬೋದು ಅಂದ್ರೆ ಜನರಲ್ ಆಗಿ X and Y ಅನ್ಕೊಂಡಿದ್ವಿ. ಮ್ಯಾಕ್ಸಿಮಮ್ ನಂಬರ್ ಅಂದ್ರೆ ಅವೆರಡು ಕೂಡಿಸ್ಬೇಕು, X+Y ಆಯ್ತು. ಅರ್ಥ ಆಯ್ತಾ? ಆಮೇಲೆ ನೋಡಿ, Yes, ಲಾಸ್ಟ್ ಲೈನ್, ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ 5 kg ಆಫ್ ಫ್ಲೋರ್. ಅಂದ್ರೆ ಟೋಟಲ್ ನಮ್ಮ ಹತ್ರ ಇರ್ತಕ್ಕಂಥದ್ದು ಎಷ್ಟು ಫ್ಲೋರ್ ಅಂದ್ರೆ 5 kg. 5 kg ಅಂದ್ರೆ ಎಷ್ಟು ಗ್ರಾಮ್ ಆಯ್ತು? 5000 ಗ್ರಾಮ್. 5,000. ಫ್ಯಾಟ್ ಇರೋದು 1 kg. 1 kg ಅಂದ್ರೆ ಗ್ರಾಮಿಗೆ ಕನ್ವರ್ಟ್ ಮಾಡಿದ್ರೆ 1000 ಗ್ರಾಮ್. ಇಷ್ಟು ಆಯ್ತಾ? ಇದು Yes, sir. 5000 ಮ್ಯಾಕ್ಸಿಮಮ್. 1000 ಮ್ಯಾಕ್ಸಿಮಮ್ ದಾಟ ಹೋಗಂಗಿಲ್ಲ ನಾವು. ಇಷ್ಟರೊಳಗೆ ತಯಾರು ಮಾಡ್ಬೇಕು. ಹಾಗಾದ್ರೆ we have to maximize that is equal to X+Y. X plus Y. Subject to the constraints. ಬರೀ ಇನ್ಇಕ್ವಾಲಿಟೀಸ್ ಬರೀರಿ. ಸಬ್ಜೆಕ್ಟ್ ಟು ದ ಇನ್ಇಕ್ವಾಲಿಟೀಸ್ ಆರ್ ಕಾನ್ಸ್ಟೆಂಟ್. ಸೊ ಏನೇನ್ ಬರ್ತಿದ್ವಿ ನಾವು ಇವಾಗ? ನೋಡ್ರಿ, ಫಸ್ಟ್ ಫ್ಲೋರಿನ್ ಬರೆಯೋಣ. 200x ಪ್ಲಸ್ 100Y. 200 Less than or equal to 5,000. 200x plus 100y. It cannot exceed 5,000. ಹೌದಾ? Yes, sir. 5,000. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ವಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2x plus 100 Y. ಮಾಡಿದ್ರೆ 2x 2x plus plus Y. to 50 50. Yes, sir. ಇದು ಫ್ಲೋರ್ ಇಂದ ಆಯ್ತು. ಫ್ಯಾಟ್ ಇಂದ ಹಂಗೆ ಬರೀ ನೋಡ್ರಿ, ಇಲ್ಲಿ ಫ್ಯಾಟ್ ಇಂದ ಅಬ್ಸರ್ವ್ ಮಾಡ್ರಿ. 25 ಮತ್ತೆ 50 ಅಂತಿದೆ, ಅವೆರಡು ಕಂಬೈನ್ ಮಾಡ್ರಿ. 25x plus Plus 50y. ಅದು ಕೂಡ less 1000. Less than or equal to 1,000. 25 ಇಂದ ನೀವು ಸಿಂಪ್ಲಿಫೈ ಡಿವೈಡ್ ಮಾಡಕ್ ಅವಕಾಶ ಇದೆ. X plus 2y. ಈಕ್ವಲ್ ಟು 40. ಆಮೇಲೆ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ X ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, Y ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ನೋಡಿ. ಇಲ್ಲಿಂದ ಮತ್ತೆ ನಾನು ಸ್ಟಾರ್ಟ್ ಮಾಡ್ಬೇಕು. ಈಗ ಒಂದೊಂದೇ ತಗೊಳ್ರಿ. ಇದು ಕನ್ಸಿಡರ್ ಫಸ್ಟ್ ಇಕ್ವೇಷನ್ ತಗೊಳ್ಳಿ. 2x plus y is equal to 50 put x is equal to 0. 50. ಸೊ ಅವಾಗ ನಮಗೆ y is equal to ಏನು ಬರುತ್ತೆ? 50 ಬರುತ್ತೆ. ಸೊ ದ ಪಾಯಿಂಟ್, ಇವೆಲ್ಲ ಮಾಮೂಲಿ ಗೊತ್ತಿದೆ ನಿಮಗೆ, ಇದೆಲ್ಲ ಮಾಡ್ಬೇಕು ಫಾಸ್ಟ್ ಆಗಿ. Yes, sir. ಆಯ್ತಾ? ಒಂದು ಪಾಯಿಂಟ್ 0,50. ಆಮೇಲೆ ಪುಟ್ y equals 0. ಅವಾಗ x y equals 0 ಹಾಕಿದ್ರೆ 2x is equal to ಏನು ಬರುತ್ತೆ? 50 ಬರುತ್ತೆ. 50. ಮತ್ತೆ x is X is equal to 50 by 25. 25.
So the point, we got the point 25 comma 0 lies on x-axis. on x-axis. ಇಷ್ಟು ಬಂತು ನಮಗೆ ಮೊದಲನೇ ಇನ್ಇಕ್ವಾಲಿಟಿ ಸಂಬಂಧಪಟ್ಟಂಗೆ. ಎರಡನೇ ತಗೊಳ್ರಿ. Consider x plus 2y is equal to 40 na? Yes, sir. Yes, sir. Put x is equal to 0. ಅವಾಗ 2y is equal to 40 or y is equal to 20. 40 by 2 ಅಂದ್ರೆ 20. So ನಮ್ಮ ಪಾಯಿಂಟ್ ಏನೀಗಾದರೆ ಪಾಯಿಂಟ್ 0, 20 ಲೈಸ್ ಆನ್ y ಆಕ್ಸಿಸ್. ನೀವು ಯಾವ್ದಾದ್ರು ತಗೋಬಹುದು, ಫಸ್ಟ್ y ಆಕ್ಸಿಸ್ ತಗೋಬೇಕಂತಿಲ್ಲ. y ಆಕ್ಸಿಸ್ ಈಗ y 0 ಹಾಕ್ಬೋದು. ಪುಟ್ y equals 0. ನೋಡಿ y 0 ಹಾಕ್ಬಿಟ್ರೆ ಅವಾಗ ನಮಗೆ y ವ್ಯಾನಿಷ್ ಆಯ್ತು, x is equal to ಏನು ಬಂತು 40. So point 40, 0 lies on x axis. ಆಯ್ತಾ? ಎಷ್ಟು ಮಾಡ್ಕೊಳ್ಳಿ ಫಸ್ಟ್. Yes, sir. Yes, sir. ಗೊತ್ತಾಯ್ತು, ಇದು ನೋಡ್ಕೊಳ್ರಿ ಕರೆಕ್ಟಾಗಿ. ಈಗ ಇನ್ಇಕ್ವಾಲಿಟಿ ನಿಮಗೆ ಎರಡು ಲೆಸ್ ದಾನ್ ಈಕ್ವಲ್ ಟು ಬಂದಿರೋದ್ರಿಂದ ಟುವರ್ಡ್ಸ್ ಆರಿಜಿನ್ ಬರುತ್ತೆ. ಅದನ್ನ ಟೆಸ್ಟ್ ಮಾಡ್ಬಿಡ್ರಿ. ಒಂದು ಲೈನ್ ಬರ್ದ್ಬಿಡೋಣ. ಫಸ್ಟ್ನೇದು ಏನಾಯ್ತು, ಅದು 2x plus y less than 50 ಅಲ್ವಾ? Yes. Yes, sir. Put x equals 0, y equals 0. ಅವಾಗ 0 plus 0 0 ನೇ ಆಯ್ತು. 0 less than 50 ಟ್ರೂ ಅಲ್ವಾ ಇದು? Yes, sir. Yes, sir. Therefore half plane region contains 0 by 0. 0 0 ಆಯ್ತು. ಹಾಗೆ ನೆಕ್ಸ್ಟ್ ಇನ್ನೊಂದು ಇನ್ಇಕ್ವಾಲಿಟಿ x plus 2y less than 40. ಇಲ್ಲಿಗೂ ಟೆಸ್ಟಿಂಗ್ ಪಾಯಿಂಟ್ 0 0 ತಗೋಬಹುದು. 0 less than 40 ಇದನ್ನು ಟ್ರೂ. ಈ ಲೆಸ್ ದನ್ ಇರೋದ್ರಿಂದ ಎರಡು ಸಮಸ್ಯೆ ಆಗ್ತವೆ. ಇಲ್ಲೂ ಕೂಡ ಹಾಫ್ ಪ್ಲೇನ್ ರೀಜನ್ ಕಂಟೈನ್ಸ್ 0 0. ಮುಗಿತಾ ನಿಮ್ಮ ವರ್ಕ್? ಇಷ್ಟು ಮಾಡ್ಬೇಕು ನೀವು. ಏನೋ ಆಯ್ತಾ? Yes, sir. Yes, sir. ಗ್ರಾಫ್ ಶೀಟ್ ಅಲ್ಲಿ ಹಾಕಿ ಎಲ್ಲ ಪಾಯಿಂಟ್ಸ್ ಮಾರ್ಕ್ ಮಾಡ್ರಿ. ನನಗೆ ಹೇಳ್ಬೇಕು ಕರೆಕ್ಟ್ ಆಗಿ ಏನ್ ಬರ್ತದೆ ಗ್ರಾಫ್ ಶೀಟ್ ಅಂತ. ಆಮೇಲೆ ನಾನು ಗ್ರಾಫ್ ಡಿಸ್ಪ್ಲೇ ಮಾಡ್ತೇನೆ. ರಫ್ ಆಗಿ ನೋಡೋಣ, ಇಲ್ಲಿ ಜಸ್ಟ್ ರಫ್ ಡ್ರಾ ಮಾಡ್ತೇನೆ, ಆಮೇಲೆ ನಿಮಗೆ ಡಿಸ್ಪ್ಲೇ ಮಾಡ್ತೇನೆ. ನೋಡಿ ಈಗ ಏನೇನು ಬಂದು ಪಾಯಿಂಟ್ಸ್ ನೋಡ್ಕೊಳ್ಳೋಣ. ಪಾಯಿಂಟ್ಸ್ ಏನೇನು ಬಂದಿದಾವೆ ಅಂತ. 0, 51 ಆಮೇಲೆ 25, 0 ಕರೆಕ್ಟಾ? Yes, sir. ಓಕೆ, 1 ಮಿನಿಟ್ಗೆ 5 ತಗೊಳ್ಳೋಣ. 15, 20, 25, 30, 35, 40. Five, 10, 15, 20, 25, 30, 35, 40. 20. ನೋಡಿ ಇಲ್ಲಿ y ಆಕ್ಸಿಸ್ ಮೇಲೆ ಹೈಯೆಸ್ಟ್ 20 ಬಂದಿದೆ, ಆಮೇಲೆ 50 ಬೇಕು. ಇಲ್ಲೊಂದು 50 ಇದೆ, ಸರಿನಾ? ರಫ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಯೂನಿಟ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ತಗೊಳ್ಳಿ ಅಲಾಂಗ್ x ಆಕ್ಸಿಸ್ ಅಲಾಂಗ್ y ಆಕ್ಸಿಸ್. ನೀವು ಗ್ರಾಫ್ ಅಲ್ಲಿ ಮಾಡ್ಬೇಕು, ಡಿಸ್ಪ್ಲೇ ಮಾಡ್ತೀನಿ ಗ್ರಾಫ್ನ. ನೋಡ್ರಿ ಈ ಪಾಯಿಂಟ್ ಮಾರ್ಕ್ ಮಾಡೋಣ ಫಸ್ಟ್. 0, 50 ಬಂದಿತ್ತಲ್ಲ ಫಸ್ಟ್, ಇಲ್ಲಿದೆ ನೋಡಿ 0, 50, ಆಮೇಲೆ 25, 0. 25, 0 ಇಲ್ಲ, 25 ಇಲ್ಲ ಐತಿ. 25, 0. ಸೊ ಈಗ ಇದನ್ನ ಜಾಯಿನ್ ಮಾಡೋಣ. ಸೊ ಇದು ಟುವರ್ಡ್ಸ್ ದ ಆರಿಜಿನ್, ಹೌದಾ? ಎರಡು ಟುವರ್ಡ್ಸ್ ದ ಆರಿಜಿನ್. ಕರೆಕ್ಟಾ? Yes, sir. ಈಗ 0, 20 ರಿಮೇನ್ ಇಕ್ವಾಲಿಟಿ. ನೋಡಿ 0, 20 ಮಾರ್ಕ್ ಮಾಡಿದ್ದೀನಿ. ದೆನ್ ಅನದರ್ ಇನ್ಇಕ್ವಾಲಿಟಿ x ಆಕ್ಸಿಸ್ ಮೇಲೆ ಎಷ್ಟಿದೆ? 40, 0. 40, 0. ಇಲ್ಲ ಐತೆ ನೋಡಿ 40, 0. ಓಕೆನಾ? 20, 0 ಇಲ್ಲ ಐತೆ. ಸೊ ಇವೆರಡು ಜಾಯಿನ್ ಮಾಡೋಣ. Yes, sir.
ಹಾ ಓಕೆ. ಇದು ಕೂಡ ಟುವರ್ಡ್ಸ್ ದ ಆರಿಜಿನ್ ಸೊ ಡೌನ್ವರ್ಡ್ಸ್ ಹಾಕ್ಬೋದು ನೋಡ್ರಿ, ಇಲ್ಲಿದೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಸೊ ನಮ್ದು ಇದು ಫೀಸಬಲ್ ರೀಜನ್ ಇದು. 20, 10 ಬರುತ್ತೆ. ಒಂದ್ ನಿಮಿಷ ಹೇಳ್ತೀನಿ, ಅದನ್ನ ಡಿಸ್ಪ್ಲೇ ಮಾಡ್ತೀನಿ. ಇಲ್ಲೇ ಬರ್ತದೆ ರಫ್ ಇದು, ನೀವು ನೋಡ್ಕೊಳ್ರಿ ಗ್ರಾಫ್ ಅಲ್ಲಿ. ಹಾ ಕಾರ್ನರ್ ಪಾಯಿಂಟ್ಸ್ ಮಾರ್ಕ್ ಮಾಡೋಣ ಫಸ್ಟ್. ಇಷ್ಟು ನಮ್ದು ಫೀಸಬಲ್ ರೀಜನ್ ಕಾಣಿಸ್ತಾ ಇದೆಯಾ? ಫೀಸಬಲ್ ರೀಜನ್ ಇಷ್ಟು ಫೀಸಬಲ್ ರೀಜನ್. ಹಾ ಹೇಳ್ರಿ, ಇದ್ರ ಕೋಆರ್ಡಿನೇಟ್ಸ್ ಎಷ್ಟು? 20, 10. 20, 10 ಸರ್. 20, 10 ಇದೊಂದು. ಆಮೇಲೆ ಇಲ್ಲೊಂದು ಪಾಯಿಂಟ್ ನಿಮಗೆ ಬರ್ತಾವಲ್ವಾ 25, 0 ಇದು ಎಲ್ಲ ಇರ್ತದೆ ಬಿಟ್ಟು. ಓಕೆ 20, 10 ಕರೆಕ್ಟ್ ಬಂತಾ? ಎಸ್ ಸರ್. 0, 20. ಫೀಸಬಲ್ ರೀಜನ್ ಓಕೆನಾ, ವಿಚ್ ಈಸ್ ಬೌಂಡೆಡ್. ಅದೆಲ್ಲ ಬರೀತೀರಿ ನೀವು, ಗೊತ್ತಿದೆ ನಿಮ್ಗೆ. ಇದೆಲ್ಲ ಬೌಂಡೆಡ್ ತಗೊಂಡ್ರೆ ಎಕ್ಸಾಂಪಲ್ ತಗೊಂಡಿದ್ವಿ. ಬೌಂಡೆಡ್ ಸರಿನಾ? ಎಸ್ ಸರ್. ಎಲ್ಲರಿಗೂ ಎಸ್ ಸರ್. ಓಕೆ. ಕಾರ್ನರ್ ಪಾಯಿಂಟ್ಸ್ ತಗೊಳ್ರಿ. Z x plus y. ಸೊ ಕಾರ್ನರ್ ಪಾಯಿಂಟ್ಸ್ ಯಾವ್ಯಾವ ನೋಡ್ರಿ? 0, 0 ನ 0, 0, 0, 0, 25, 0. ಆಮೇಲೆ 20, 10 ಇನ್ನೊಂದು ಯಾವ್ದು 25, 0 ಕರೆಕ್ಟ್ ಇದೆಯಾ? 0. ಎಸ್ ಸರ್. ಹಾ ಇಲ್ಲಿ ನೋಡ್ಕೊಡ್ರಿ 20, 0 ನ 0, 0 ನ ಆಮೇಲೆ 25, 0 ಇಲ್ಲೊಂದು ಐತೆ. ನೆಕ್ಸ್ಟ್ ನೀವು ಹೇಳಿದ್ರಲ್ಲ 20, 10. ಹಾ ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ 0 ನ 0, 20. 0, 20 ಅಂದ್ರೆ x0 y20 ಅಲ್ಲಿಗೆ 20 ಆಯ್ತು. ಆಮೇಲೆ x 20, 20 ಹಾಕ್ರಿ 30. 20 plus 10 30 ಆಯ್ತು. ಆಮೇಲೆ x 25 y0 ಅಲ್ಲಿಗೆ 25 ಆಯ್ತು. ಕರೆಕ್ಟಾ? ಈಗ ಅವರು ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಅಂತ ಹೇಳಿದ್ರಲ್ವಾ? ಎಸ್ ಸರ್. ಇದು ಮ್ಯಾಕ್ಸಿಮಮ್. ಕ್ವಶನ್ ಓದ್ಕೊಳ್ರಿ. ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ ಇಟ್ ಕ್ಯಾನ್ ಬಿ ಮೇಡ್ ಅಂತ ಹೇಳಿದಾರೆ. ಎಸ್ ಸರ್. ಆಯ್ತಾ? Yes, sir. ಎಸ್ ಸರ್. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ ಇದು ಕೊಟ್ಟು ಎಷ್ಟು? 30. ಅಟ್ ಯಾವ ಪಾಯಿಂಟ್ ಅದು? 20 20, 10. ಅಂದ್ರೆ ಫಸ್ಟ್ ಟೇಬಲ್ ಅಲ್ಲಿ ನಾವು ಫಸ್ಟ್ ಟೈಪ್ ಆಫ್ ಕೇಕ್ ಎಕ್ಸ್, ಸೆಕೆಂಡ್ ಟೈಪ್ ಆಫ್ ಕೇಕ್ ವೈ ಅನ್ಕೊಂಡಿದ್ವಲ್ಲ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಅವರು ಎಷ್ಟಂದ್ರೆ 30 ಮಾಡ್ಬೋದು. ಅದರಲ್ಲಿ ಫಸ್ಟ್ ಟೈಪ್ ಆಫ್ ಕೇಕ್ 20 ಇರ್ತವೆ, ಸೆಕೆಂಡ್ ಟೈಪ್ ಆಫ್ ಎರಡನೇ ವಿಧದ ಕೇಕ್ ಎಷ್ಟಿರ್ತದೆ? 10 ಇರ್ತದೆ ಅಂತ ಅರ್ಥ. ಗೀತಾ Yes, ಎಸ್ sir. ಸರ್. ಗ್ರಾಫ್ ಹಾಕಿ ಬಂದಿದೆಯಾ? ಎಲ್ಲರೂ ಕರೆಕ್ಟ್ ಬಂದಿದೆಯಾ ಗ್ರಾಫ್? Yes, sir. ಎಸ್ ಸರ್. ಎಕ್ಸ್ ನೋಡ್ರಿ, ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ 20, ಇಲ್ಲಿ ವೈ ಕೋಆರ್ಡಿನೇಟ್ 10 ಬರ್ಬೇಕು. ಅರ್ಕಂಡ್ರಾ? Yes, sir. ಓಕೆ. ಬಂದಿದೆಯಾ? ಕರೆಕ್ಟ್ ಬಂದಿದೆಯಾ? ಬಂದಿದೆಯಲ್ಲ? ಚೆಕ್ ಮಾಡ್ಕೊಳ್ರಿ ಇನ್ನೊಂದ್ಸಲ. ಲಾಸ್ಟ್ ಕಾರ್ನರ್ ಪಾಯಿಂಟ್ಸ್ ನೋಡ್ರಿ. ಈ ಅಂತ ಹೆಸರು ಕೊಟ್ಟಾರೆ. ಸೊ 0, 20 ನಾವು ಹೇಳಿದ್ವಿ 0, 0. ಆಮೇಲೆ ಇಲ್ಲೊಂದಿದೆ 25, 0 ಕರೆಕ್ಟಾ? ಎಸ್ ಸರ್. Yes, sir. 0, 0 ಬಂದಿತ್ತು, 0, 20 ಬಂದಿತ್ತು. ಅಬ್ಸರ್ವ್ ಮಾಡ್ತಾ ಇದ್ದೀರಾ? 20, 10 ಆಮೇಲೆ 25, 0 ಇಷ್ಟು ನಿಮ್ ಗ್ರಾಫ್ ಅಲ್ಲಿ ಇರ್ಬೇಕು. ಸರಿ ಇದೆಯಾ? ಎಸ್ ಸರ್. ಎಸ್ ಸರ್. ಓಕೆ ನೆಕ್ಸ್ಟ್ ನೋಡೋಣ. ಇನ್ನೊಂದು ಪ್ರಾಬ್ಲಮ್ ಬರ್ಕೊಳ್ರಿ. ಈಗ ಇದನ್ನ ನೀವು ಬರ್ಕೋಬೇಕು ಬೇಗ, 5 minutes ಅಲ್ಲಿ ಬರ್ಕೋಬೇಕು. ಪ್ರಾಬ್ಲಮ್ ದೊಡ್ಡ ಬರ್ತಾವೆ. ವ್ಯಾಲ್ಯೂ ಎಷ್ಟು ಬಂತ ಹೇಳ್ರಿ ಇದಕ್ಕೆ? ಪ್ರಾಬ್ಲಮ್ ಹೋಗ್ರಿ.
ಪ್ರಾಬ್ಲಮ್ ಓದ್ರಿ. A manufacturer produce nuts and bolts. It takes 1 hour of work on machine A and 3 hours of machine B to produce a package of nuts. It takes 3 hours machine A and 1 hour on machine B to produce a package of bolts. He earns a profits of rupees 17.50 per package on nuts and rupees 7 per package on bolts. How many packages of each should be produced each day so as to maximize his profit if he operates his machines for at the most 12 hours a day? ಹಾ ಓಕೆ, ಒನ್ಸ್ ಅಗೈನ್ ಹಿಂದೆ ಮಾಡಿದ್ರಲ್ಲ ಆ ಪ್ರಾಬ್ಲಮ್ ಮಾರ್ಕ್ಸ್, ಇದು ಕೂಡ 6 ಮಾರ್ಕ್ಸ್. ಪಾರ್ಟಿ ಇಕ್ವೇಶನ್ಸ್ ಕೊಡ್ತಾರೆ, ಇಲ್ಲಾಂದ್ರೆ ಈ ತರ ಒಂದು ಪ್ರಾಬ್ಲಮ್ ಇರ್ತದೆ. ಇದನ್ನ ನೀವು LPP ಫಾರ್ಮುಲೇಟ್ ಮಾಡಬೇಕು. ಬರ್ಕೊಂಡಾದ್ಮೇಲೆ ಹೇಳ್ರಿ. ಇಲ್ಲ ಹೊರಗಡೆ ಹಾಕು. ಆಯ್ತಾ, ಬರ್ಕೊಡ್ರಿ. ಆಯ್ತಾ, ಆಯ್ತಾ. Yes, sir. ನೋಡಿ ಇಲ್ಲಿ ಸರಿಯಾಗಿ ಕ್ಲೀನಾಗಿ ಓದ್ಕೋಬೇಕು, ಕರೆಕ್ಟಾಗಿ ಬರ್ಕೊಡ್ರಿ. ಆಮೇಲೆ ನಾವು ಸ್ಕ್ರೀನಿಗೆ ಒಂದು ಪ್ರಾಬ್ಲಮ್ ಇರಲ್ಲ. ನೋಡಿ, ಹೌ ಮೆನಿ ಪ್ಯಾಕೇಜಸ್ ಆಫ್ ಈಚ್ ಶುಡ್ ಬಿ ಪ್ರೊಡ್ಯೂಸ್ ಈಚ್ ಡೇ ಸೊ ಎಸ್ ಟು ಮ್ಯಾಕ್ಸಿಮೈಸ್ ಇಸ್ ಪ್ರಾಫಿಟ್ ಇಫ್ ಯು ಆಪರೇಟ್ಸ್ ದಿಸ್ ಮಿಷನ್ ಫಾರ್ ಅಟ್ಮೋಸ್ಟ್ 12 hours a day ಅಂತ ಹೇಳ್ಯಾರ. ಕೇಳಿಸ್ತೈತಲ್ಲ? Yes, sir. Yes, sir. Yes, sir. ಬರ್ಕೊಂಡ್ರೆ ಎಲ್ಲರದು ಆಯ್ತಾ? Yes, sir. Yes, ನೋಡಿ, sir. 17.50 rupees ಇದು ನಟ್ಸ್ಗೆ, ಒಂದು ಪ್ಯಾಕೇಜಸ್ ಆಫ್ ನಟ್ಸ್ಗೆ 17.50 ಪ್ರಾಫಿಟ್. ಆಮೇಲೆ ಇದು ಯಾವುದು ಬೋಲ್ಟ್ಸ್, ಇದು ₹7 ನೋಡ್ರಿ. ಬೋಲ್ಟ್ಸ್ ಮೇಲೆ ಅವನಿಗೆ ಲಾಭ ಎಷ್ಟು? 7 rupees ಅಂತ ಕೊಟ್ಟಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡ್ಬೇಕು. ಆಮೇಲೆ ಮಷಿನ್ ಮಾಡ್ತಕ್ಕಂಥದ್ದು 12 hours. ಟ್ವೆಲ್ ಅವರ್ಸ್ ಇದೆ ನೋಡಿ, 12 hours. ಮ್ಯಾಕ್ಸಿಮಮ್ ಎಷ್ಟಿದೆ? ಮಷಿನ್ ಫಾರ್ ಅಟ್ಮೋಸ್ಟ್ 12 hours a day. ಸರಿನಾ? Yes, sir. ಓಕೆ, ಇಷ್ಟು ನೀವು ಅಬ್ಸರ್ವ್ ಮಾಡ್ಬೇಕು. ಸೊ ಯಾಕಂದ್ರೆ ಈ ನೆಕ್ಸ್ಟ್ ಕಾಲಮ್ ಹಾಕೊಳ್ರಿ, ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಮಷಿನ್ ಎ ಎಷ್ಟು ಟೈಮ್ ತಗೊಂತದ ನೋಡ್ರಿ ಇಲ್ಲಿ.
ಮ್ಯಾನುಫ್ಯಾಕ್ಚರ್ ಪ್ರೊಡ್ಯೂಸ್ ನಟ್ಸ್ ಅಂಡ್ ಬೋಲ್ಟ್ಸ್ ಇಟ್ ಟೇಕ್ಸ್ 1 hour. ನೋಡ್ರಿ ಇಲ್ಲಿ 1 hour ಅಬ್ಸರ್ವ್ ಮಾಡಿ, ರೌಂಡ್ ಮಾಡ್ತೀನಿ. 1 hour ಆಫ್ ವರ್ಕ್ ಆನ್ ಮಷೀನ್ ಎ, 3 hours ಆನ್ ಮಷೀನ್ ಬಿ ಟು ಪ್ರೊಡ್ಯೂಸ್ ಅ ಪ್ಯಾಕೇಜ್ ಆಫ್ ನಟ್ಸ್ ಅಂತ ಹೇಳಿದ್ದಾರೆ. ಆಮೇಲೆ ಬೋಲ್ಟ್ಸ್ ಗೆ 3 hours ಆಫ್ ಮಷೀನ್ ಎ, ಆಮೇಲೆ 1 hour ಆನ್ ಮಷೀನ್ ಬಿ ಅಂತ ಹೇಳಿದ್ದಾರೆ. ಇಷ್ಟು ನೀವು ಅಬ್ಸರ್ವ್ ಮಾಡಬೇಕು. ಇಷ್ಟು ಅಬ್ಸರ್ವ್ ಮಾಡಿದ್ರೆ ಕಾಲಮ್ ಹಾಕಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಬರ್ಕೊಡ್ರಿ ಎಲ್ಲದು ಕರೆಕ್ಟ್ ಆಗಿ ಬರೆಯೋಣ. ಕಾಲಮ್ಸ್ ಡೇಟಾ ಅಬ್ಸರ್ವ್ ಮಾಡ್ರಿ. ಐಟಮ್ಸ್ ಯಾವ್ಯಾವ ಇದಾವೆ, ಯಾವ ಐಟಮ್ಸ್ ನೋಡೋಣ. ನೆಕ್ಸ್ಟ್ ಇದೆ ಬೋಲ್ಟ್ಸ್, ಆಮೇಲೆ ನಂಬರ್ ಆಫ್ ಪ್ಯಾಕೇಜ್ ಎಷ್ಟೆಷ್ಟು ಅಂತ ಗೊತ್ತಿಲ್ಲ ನಮಗೆ, ನಾವು ಕಂಡುಹಿಡಿಬೇಕು ಯಾವ ಪಾಯಿಂಟ್ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಬರುತ್ತೆ ಅಂತ. ನಂಬರ್ ಆಫ್ ಪ್ಯಾಕೇಜಸ್ ಗೊತ್ತಿಲ್ಲಲ್ವಾ, ಎಕ್ಸ್ ವೈ ಅನ್ಕೋಣ. ಬರ್ಕೊಂಡ್ರಾ? Yes, sir. Yes, sir. ಸರಿ, ಈಗ ಬರ್ಕೊಡ್ರಿ. ನೆಕ್ಸ್ಟ್ ಕಾಲಮ್ ಬರ್ಕೊಡ್ರಿ. ಟೈಮ್ ಆನ್ ಮಷೀನ್ ಎ ಅಂತ ಬರ್ಕೊಡ್ರಿ. ಸ್ಪೇಸ್ ಆಗಲ್ಲ, ಎಲ್ಲ ಬರ್ತೀನಿ ನಾನು. ಸೊ ಟೈಮ್ ಎಷ್ಟು ಟೈಮ್ ತಗೊಂತೈತೆ ಮಷೀನ್ ಎ ಅಂತ. ಟೈಮ್ ಮಷೀನ್ ಎ, ಟೈಮ್ ಟೇಕನ್ ಬೈ ಮಷೀನ್ ಬಿ, ಆಮೇಲೆ ಪ್ರಾಫಿಟ್. ಓಕೆ, ಇಷ್ಟು ಬರ್ಬೇಕು ನೋಡ್ರಿ. 1 2 3 4 5 ಬರ್ಕೊಂಡ್ರಾ? ನಂಬರ್ ಆಫ್ ಪ್ಯಾಕೇಜಸ್ ಸೆಕೆಂಡ್ ಕಾಲಮ್. ಥರ್ಡ್ ಟೈಮ್ ಟೇಕನ್ ಬೈ ಮಷೀನ್ ಎ, ಟೈಮ್ ಟೇಕನ್ ಬೈ ಮಷೀನ್ ಬಿ, ಆಮೇಲೆ ನೆಕ್ಸ್ಟ್ ಪ್ರಾಫಿಟ್. ಪ್ರಾಬ್ಲಮ್ ಅಂತಾರೆ ಈಗ. ಫಸ್ಟ್ ಲೈನ್, ಇಟ್ ಟೇಕ್ಸ್ 1 hour ಆಫ್ ವರ್ಕ್ ಆನ್ ಮಷೀನ್ ಎ. ಇದು 1 hour, 1 hour ಆಫ್ ವರ್ಕ್ ಆನ್ ಮಷೀನ್ ಎ ಅಂಡ್ 3 hour ಆನ್ ಮಷೀನ್ ಬಿ. ಇದು 3 ಕರೆಕ್ಟಾ? Yes, sir. ಆಮೇಲೆ ಮಷೀನ್ ಇದು ನಟ್ಸ್ ಮೇಲೆ ಪ್ರಾಫಿಟ್ ಎಷ್ಟು ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಲ್ಲಿ? 17.50. ಇಲ್ಲೇ ಬರೀರಿ, 17.50 rupees. ಮತ್ತೆ ಇದು ಕಂಪ್ಲೀಟ್ ಆಯ್ತು ನೋಡ್ರಿ, ಫಸ್ಟ್ ರೋ. ಆಮೇಲೆ ಸೆಕೆಂಡ್ ಬೋಲ್ಟ್ಸ್ ಸಂಬಂಧಪಟ್ಟಿದ್ ಬರ್ರಿ ಇಲ್ಲಿ. ಮಷೀನ್ ಎಷ್ಟು ತಗೊಳುತ್ತೆ ಬೋಲ್ಟ್ಗೆ? 3 hours. 3 hours. 3 hours. ನೋಡ್ಕೊಂಡ್ರಿ Yes. ಕರೆಕ್ಟ್ ಆಗಿ 3 hours. ಆಮೇಲೆ ಮಷೀನ್ ಬಿ ಎಷ್ಟು ತಗೊಳುತ್ತೆ? 1 hour ತಗೊಳುತ್ತೆ. ಗಂಟೆ ಅದು 1 hour. ಆಮೇಲೆ ಬೋಲ್ಟ್ಸ್ ಇನ್ ಪ್ಯಾಕೇಜ್ ಮೇಲೆ ಎಷ್ಟಿದೆ ಪ್ರಾಫಿಟ್? 7 rupees. 7 rupees. ಯಸ್, 71 ಅನ್ಕೋಬೇಡ್ರಿ, 7 rupees ಅದು. 7 rupees. ಸರಿ ಆಯ್ತಾ? Yes, sir. ಸರಿನಾ? ಈಗ ನೋಡ್ರಿ ಲಾಸ್ಟ್ ಲೈನ್. if he operates his machine for at most 12 hours ಅಂತ ಹೇಳ್ಯಾರೆ. ಅಂದ್ರೆ ಮ್ಯಾಕ್ಸಿಮಮ್ ಅವನಿಗೆ ಅವಕಾಶ ಇರೋದು ಮಿಷಿನ್ ಗಳನ್ನ ರನ್ ಮಾಡೋದಕ್ಕೆ 12 hours ಅಷ್ಟೇ. ಅಂದ್ರೆ ಇಲ್ಲಿ 12 ಅಂತ ಬರ್ದಿರ್ತೀನಿ. ಇದು 12 hour, ಇದು 12 hour. ಕೆಳಗಡೆ ಬರ್ತೀನಿ ನೋಡ್ರಿ. ಅರ್ಥ ಆಯ್ತಾ? Yes, sir. ಈಗ ಬರ್ರಿ ನೋಡೋಣ. ವಿ ಹ್ಯಾವ್ ಟು ಏನ್ ಮಾಡ್ಬೇಕು ನೋಡೋಣ. ಈಗ ಆಬ್ಜೆಕ್ಟಿವ್ ಫಂಕ್ಷನ್ ಬರ್ಬೇಕಲ್ಲ. ವಿ ಹ್ಯಾವ್ ಟು ಮ್ಯಾಕ್ಸಿಮೈಸ್ z is equal to z ಅಥವಾ p ಪ್ರಾಫಿಟ್. ಓಕೆ, z ಅಂತ ನೋಡ್ರಿ. ಈಗ ಒಂದು ಪ್ಯಾಕೇಜ್ ನಟ್ ಮೇಲೆ 17.50 ಆದ್ರೆ ಎಕ್ಸ್ ಪ್ಯಾಕೇಜಸ್ ಎಷ್ಟು ಆಗುತ್ತೆ? 17.50 ಇಂಟು ಎಕ್ಸ್. ಹೌದಾ? ಹಾಗಾದ್ರೆ ಏನ್ ಮಾಡ್ಬೇಕು? 17.50 ಎಕ್ಸ್ ಪ್ಲಸ್ ಬೋಲ್ಟ್ಸ್ ಇನ್ ಲಾಭ ಎಷ್ಟು? 1 ಪ್ಯಾಕೇಜ್ 7 ರೂಪಾಯಿ ಆದ್ರೆ ವೈ ಪ್ಯಾಕೇಜಸ್ ಎಷ್ಟಾಗಬೇಕು? 7y ಆಗಬೇಕು. ಕರೆಕ್ಟಾ? Yes, sir. ಇದನ್ನ ನಾವು ಮ್ಯಾಕ್ಸಿಮೈಸ್ ಮಾಡಬೇಕು. ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್. ಯಾವ ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್? ಈಗ ಬರೀತೀನಿ ನೋಡ್ರಿ. ಇದಕ್ಕೆ ಬರೋಣ. ಈಗ ಇನ್ನೊಂದ್ಸರಿ ನೋಡ್ರಿ. ಈಗ ಇನ್ಕ್ವಾಲಿಟೀಸ್ ಬರೀಬೇಕು ನೀವು. ಅರ್ಥ ಆಯ್ತಾ? ಒಂದು ಮಷೀನ್ ಎದು ಕನ್ಸ್ಟ್ರೈಂಟ್, ಇನ್ನೊಂದು ಮಷೀನ್ ಬಿದು. ಅಬ್ಸರ್ವ್ ಮಾಡ್ಕೊಳ್ರಿ. ಮಷೀನ್ ಎದು ಅಂತಂದ್ರೆ ನಟ್ಸ್ ಮತ್ತೆ ಬೋಲ್ಟ್ಸ್ ಎರಡು ಬರ್ಬೇಕು ನೋಡ್ರಿ ಇಲ್ಲಿ. ಓಕೆನಾ? ಅಬ್ಸರ್ವ್ ಮಾಡ್ರಿ, ಇದು ಇಂಪಾರ್ಟೆಂಟ್. 1x plus 3y ಆಯ್ತಲ್ಲ? Yes, sir. ನೋಡ್ರಿ, 1x plus 3y ನಟ್ಸ್ ಬೋಲ್ಟ್ಸ್ ಇಂದು ಅಂದ್ರೆ x plus 3y. ಹೌದಾ? Yes, sir. ಮ್ಯಾಕ್ಸಿಮಮ್ ಅಂದ್ರೆ 12 hour ಅಷ್ಟೇ ಇರೋದು. ಅಂದ್ರೆ 12 ತಾಸಿಗಿಂತ ಹೆಚ್ಚಿಗೆ ರನ್ ಮಾಡೋ ಹಾಗಿಲ್ಲ. ಅಂದ್ರೆ ಸಿಂಬಲ್ ಏನ್ ಬರ್ಬೇಕಲ್ಲಿ? x plus 3y
ಲೆಸ್ ದನ್ ಆರ್ ಈಕ್ವಲ್ ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟು less than or equal. ಲೆಸ್ ದನ್ ಆರ್ ಈಕ್ವಲ್ ಟು ಇದು ಮೊದಲನೇ ಮಿಷಿನ್ ಇನ್ಇಕ್ವಾಲಿಟಿ ನೋಡ್ರಿ. ಈಗ ನೆಕ್ಸ್ಟ್ ಇನ್ನೊಂದು ಬರ್ರಿ, ಇಲ್ಲಿ ಮಷಿನ್ ಬಿ ಬರ್ರಿ. ಮಷಿನ್ ಬಿ ನೋಡ್ರಿ ಇಲ್ಲೇ ಇದೆಯಲ್ಲ, ಇದು 3 hours ನಟ್ಸ್ಗೆ, ಆಮೇಲೆ ಬೋಲ್ಟ್ಸ್ ಇಂದು 1 hour. ಅಂದ್ರೆ ಅಲ್ಲಿಗೆ ಟೋಟಲ್ ಹೇಳಿ. 3x plus y. plus y. ಕರೆಕ್ಟ್, 3x plus y. ಅದು ಕೂಡ 12 hours. ಆಪರೇಟ್ ಫಾರ್ ಅಟ್ಮೋಸ್ಟ್ 12 hours ಅಂತ ಹೇಳಿದ್ರೆ ಅದು ಕೂಡ 12 hours. ಬ್ರಾಕೆಟ್ ಅಲ್ಲಿ ನೀವು ಬೇಕಾದ್ರೆ ಇಲ್ಲಿ ಬರ್ಕೋಬಹುದು ನಿಮ್ಮ ರೆಫರೆನ್ಸ್ಗೆ. ಇದು ಮಷಿನ್ ಎದು ಕನ್ಸ್ಟ್ರೈಂಟ್, ಇದು ಮಷಿನ್ ಬಿದು ಕನ್ಸ್ಟ್ರೈಂಟ್. ಓಕೆನಾ? ಎರಡೇ ಇರೋದು, ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ವೈ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಆಯ್ತಾ? ಇನ್ನೊಂದ್ಸರಿ ತೋರಿಸ್ಬೇಕಾ? ನೋಡ್ರಿ, ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಬೇಕು. ನಿಮ್ ಪ್ರಾಫಿಟ್ ಫಂಕ್ಷನ್ ಇಲ್ಲ ಐತೆ, ಇವೆರಡು ಕನ್ಸ್ಟ್ರೈಂಟ್ಸ್ ಬಂತಾ? Yes sir. ಹಾ, ಈಗ ಪಾಯಿಂಟ್ಸ್ ಕಂಡಿಡೀರಿ. ಪಾಯಿಂಟ್ಸ್ ಕಂಡಿಡಿದು ಗ್ರಾಫ್ ಹಾಕ್ಬೇಕು. ಕನ್ಸಿಡರ್ ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 12. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ನಮಗೆ ಅವಾಗ 3y ಇಸ್ ಸೊ ದ ಪಾಯಿಂಟ್ 0,4 0,4 ಲೈಸ್ ಆನ್ lies y. on y axis. ಆಮೇಲೆ y0 ಹಾಕೋಣ. y0 ಹಾಕಿದ್ರೆ x is equal to 12 ಬಂತಾ? Yes sir. The point 12,0 lies on 12,0 lies on x axis. ಕೂಡ ನೀವು ಡೈರೆಕ್ಟ್ ಎರಡು ಲೆಸ್ ದನ್ ಇರೋದ್ರಿಂದ ನಿಮ್ ಟೆಸ್ಟಿಂಗ್ ಪಾಯಿಂಟ್ 0,0 ತಗೊಂಡ್ರೆ 2ನೇ ಬರುತ್ತೆ. ಹಾಫ್ ಪ್ಲೇನ್ ರೀಜನ್ ಕಂಟೈನ್ಸ್ Plane content origin. ಹಾ, ಇದು ಈಸಿ ನಿಮ್ಗೆ ಬರೀಬೋದು. ಆಯ್ತಾ? Yes sir. ಇನ್ನೊಂದು ಇಕ್ವೇಶನ್ ತಗೊಳ್ರಿ. 3x plus y is equal to 12. X equals 0. Put x equals 0, we get y equals 12. So 0,12 lies on y axis. ಆಮೇಲೆ y 0 ಹಾಕಿ. ಸೊ y 0 ಹಾಕಿದ್ರೆ 3x is equal to 12 or x is equal to 4. ಕರೆಕ್ಟಾ? Yes sir. The point, 0 lies on x axis. What x ಸೊ axis? ಇಲ್ಲೂ ಕೂಡ ನೀವು ಟೆಸ್ಟಿಂಗ್ ಪಾಯಿಂಟ್ 0,0 ತಗೊಂಡ್ರೆ ಅದನ್ನು ಕೂಡ ಲೆಸ್ ದ್ಯಾನ್ 12. It is true. So half plane region contains Origin. ಮುಗಿತಾ ವರ್ಕ್? ಅಷ್ಟೇ Yes sir. Yes, sir. ನೋಡಿ, ಗ್ರಾಫಿಗೆ ಹೋಗ್ಬೇಕೀಗ. ಗ್ರಾಫಿಗೆ ಹೋಗಿ ಓಕೆ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ನೋಡಿ, ಇದು ಬಹಳ ಸಿಂಪಲ್ ಇದೆ. ಸೊ ನೀವು ಇದು ಮಾಡ್ಬೋದು ಈಸಿಯಾಗಿ. ನೋಡ್ಕೊಡ್ರಿ ಪಾಯಿಂಟ್ಸ್ ಕರೆಕ್ಟ್ ಆಗಿ ಏನೇನಿದೆ ಅಂತ ಗೊತ್ತಾಗ್ತಿದೆಯಾ? ಪಾಯಿಂಟ್ಸ್ ಇಲ್ಲಿಂದ ಬಂದಿದೆ ನೋಡಿ ನಮಗೆ. ಹಾಕೊಂಡ್ರಾ? Yes sir. ನೋಡಿ, ಈಗ ವೈ ಆಕ್ಸಿಸ್ ಮೇಲೆ 12 ಇದೆ ಹೈಯೆಸ್ಟ್. ಸೊ 1 2 3 4 5 6 7 8 9 10 11. ಹಾ, ಸೊ ವಿಲ್ ಟೇಕ್ 12 ಹಿಯರ್. ಆಮೇಲೆ 4 ಬರಬೇಕು ನೋಡಿ. ಇದ್ರ ಮೇಲೆ ಕೂಡ 12. ಓಕೆನಾ? 12 4 ಇಷ್ಟೇ ಬೇಕಾಗುತ್ತೆ ಅನ್ಸುತ್ತೆ ನೋಡ್ರಿ. ಹಾ, ಪಾಯಿಂಟ್ಸ್ ಮಾರ್ಕ್ ಮಾಡೋಣ ಈಗ. ಪಾಯಿಂಟ್ಸ್, ಲೆಟ್ ಅಸ್ ಮಾರ್ಕ್ ದ ಪಾಯಿಂಟ್. ಸೊ ಫಸ್ಟ್ ಪಾಯಿಂಟ್ ಏನ್ ಬಂದಿತ್ತು? 0,4. 0,4 12,0. ಓಕೆ, 0,4 12,0. So now I can draw the
ಲೈನ್. ಇದು ಟುವರ್ಡ್ಸ್ ದ ಆರಿಜಿನ್. ಸರಿನಾ? x plus 3y is equal to 12 ಇದು. ಆಯ್ತಾ? Yes, sir. ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಮಾಡಿದ್ವಲ್ಲ, ಏನ್ ಬಂತ ಹೇಳಿ ಇನ್ನೊಂದು ಪಾಯಿಂಟ್ 0,12 4,0. ಸೊ 0,12 ಇಲ್ಲಿದೆಯಾ, 4,0 ಇಲ್ಲಿ ಬಂತ. ಸೊ ಐ ಕ್ಯಾನ್ ಜಾಯಿನ್ ದಿಸ್ ಟು ಓಕೆ. ಇದು ಕೂಡ ಟುವರ್ಡ್ಸ್ ದ ಆರಿಜಿನ್. ನೋಡಿ ಈ ಪಾಯಿಂಟ್ ನಿಮ್ದು ಇಲ್ಲಿದೆ, ಸರಿನಾ? ಇದು ಏನ್ ಬಂತ ಗೊತ್ತಾ, ಇಲ್ಲೇ ಬರ್ತೈತೆ ನೋಡ್ರಿ, ನನಗೆ ಗ್ರಾಫ್ ಅಲ್ಲೇ ಬರ್ತಾ ಇದೆ 3,3. ಫೀಸಿಬಲ್ ರೀಜನ್. ನೋಡ್ರಿ ಇದಕ್ಕೆ ಹೆಸರು ಕೊಡ್ರಿ ನೀವೇನಾದ್ರು ಆಮೇಲೆ. ನೋಡಿ 3,3 ಅಂತಿದೆ, ಫೀಸಿಬಲ್ ರೀಜನ್ ಮಾರ್ಕ್ ಮಾಡ್ರಿ, ವಿಚ್ ಇಸ್ ಬೌಂಡೆಡ್. ಕಾಣಿಸ್ತಾ ಇದೆಯಾ? ನನಗೆ ಗೊತ್ತಾ ನೋಡಿ 3,3. ಏನಾದ್ರು ಡೌಟ್ ಇದೆಯಾ? ಫಸ್ಟ್ ನೀವು ಕಾಲಮ್ ಹಾಕಿದ್ರಲ್ಲ ಸ್ಟಾರ್ಟಿಂಗ್, ಅದನ್ನ ನೋಡ್ಕೊಳ್ರಿ, ಅದು ಕರೆಕ್ಟ್ ಇರಬೇಕು, ಇವೆಲ್ಲ ಬರ್ತದೆ ಆಮೇಲೆ ಕರೆಕ್ಟ್ ಆಗಿ. ಸೊ ಇಟ್ ಇಸ್ ಫೀಸಿಬಲ್ ರೀಜನ್ ವಿಚ್ ಇಸ್ ಬೌಂಡೆಡ್. ಹೋಗೋಣ, ಈ ಕಾರ್ನರ್ ಪಾಯಿಂಟ್ಸ್ ಹೋಗೋಣ. ಸ್ವಲ್ಪ ಇಲ್ಲಿ ಹೋಗೋದಕ್ಕಿಂತ ಮುಂಚೆ ನೋಡ್ಕೊಂಡ್ರಿ ಯಾವ್ಯಾವ ಇದಾವೆ ಅಂತ ಹೇಳ್ತೀರಾ? ಕಾರ್ನರ್ ಪಾಯಿಂಟ್ಸ್ ಯಾವ ಇದಾವೆ ಅಂತ ಇಲ್ಲಿ ಬರೀತೀನಿ ನೋಡ್ರಿ, ಗ್ರಾಫ್ ಅಲ್ಲಿ ಬರೀರಿ ನೀವು. 4,0 4,0 3,3 ಆಮೇಲೆ 0,4 ಇದೆಯಲ್ಲ. Yes, sir. 0,4 ಇದೆ, 0,0 ಇದೆ. ಓಕೆ. ಸೊ ಲೆಟ್ ಅಸ್ ಟೇಕ್ ಕಾರ್ನರ್ ಪಾಯಿಂಟ್ಸ್. ಆಮೇಲೆ ಝಡ್ ಏನಿತ್ತು ನೋಡ್ರಿ, ಕಾರ್ನರ್ ಪಾಯಿಂಟ್ಸ್ ಬರೀಣ ಫಸ್ಟ್. 0, 0, 0,4 ಆಮೇಲೆ 3,3 ಇನ್ನೊಂದು ಪಾಯಿಂಟ್ ಯಾವುದು 4,0. ಝಡ್ ಹೇಳ್ರಿ, ನಮ್ದು ಏನಿತ್ತು ಪ್ರಾಬ್ಲಮ್ ಹೋಗೋಣ ಹಿಂದಕ್ಕೆ. ಝಡ್ ವಾಟ್ ಎವರ್ ನೋಡ್ರಿ, ಝಡ್ ಇಲ್ಲಿದೆ 17.50x ಪ್ಲಸ್ 7y. ಅದನ್ನ ಬರ್ಕೋಬೇಕು. 17.50x ಪ್ಲಸ್ 17 ಓಕೆನಾ, 17y. ಮೊದಲನೇದಂತೂ ಇನ್ನೇನು 0ನೇ ಬರೋದು. ನೋಡಿ ಎರಡನೇದು ಕ್ಯಾಲ್ಕುಲೇಟ್ ಮಾಡಿ, ರಫ್ ವರ್ಕ್ ಇದು. 0,4 ಅಂತ ಐತಲ್ವಾ, ಅದನ್ನ ತೋರಿಸ್ಬಿಡ್ತೀನಿ ನೋಡ್ರಿ. 17.50x ಪ್ಲಸ್ 7y ಅಲ್ಲ. 0,4 ಅಂದ್ರೆ ಪುಟ್ y ಈಕ್ವಲ್ಸ್ 4, x 0 ಆಯ್ತು, 0 ಆಯ್ತು, ಪ್ಲಸ್ 7 4 28, ಈಗ 28 ಕರೆಕ್ಟಾ? 28 ಸರಿನಾ? 28. Yes, sir. ನೆಕ್ಸ್ಟ್ ಪಾಯಿಂಟ್ ತಗೊಳ್ರಿ. ನೆಕ್ಸ್ಟ್ ಪಾಯಿಂಟ್ ಯಾವುದು? 3,3 ಅಂದ್ರೆ 17.50 ಇಂಟು 3 ಪ್ಲಸ್ 7 ಇಂಟು 3 ಎರಡು ಮಲ್ಟಿಪ್ಲೈ ಮಾಡಬೇಕು. 50.50 ಪ್ಲಸ್ 21 52.50 ಪ್ಲಸ್ 21 ಆಡ್ ಮಾಡಿ. 52.71. ಆಡ್ ಮಾಡ್ತಾ ಇದೀನಿ ನೋಡ್ಕೊಳ್ರಿ. 73.50 73.50 ನೋಡ್ಕೊಳ್ರಿ, ರಫ್ ವರ್ಕ್ ಇಲ್ಲಿ ಐತೆ, ಮಾಡ್ತಾ ಇದೀನಿ. 73.50 ಇಲ್ಲಿ ಬರೀರಿ, 73.50 ಸರಿನಾ? ಬರ್ಕೊಂಡ್ರಾ? ಇದು Yes, sir. ನೆಕ್ಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಯಾವುದು? 4,0. 4,0 ಹಾಕಿ ಕ್ಯಾಲ್ಕುಲೇಟ್ ಮಾಡಿ. 71.5. 4,0 17.50 17.50 ಇಂಟು 4 ಪ್ಲಸ್ 7y, y 0 0 ಆಯ್ತು.
ಹಾ ಮಲ್ಟಿಪ್ಲೈ ಮಾಡಿ. ಪಾಯಿಂಟ್ ಕೊಡ್ಬೇಕಲ್ಲ 2 ಸ್ಥಾನ ಆದ್ಮೇಲೆ. ಎಷ್ಟಿದು 7,000ನ 70? ಎಷ್ಟು ಆನ್ಸರ್? 69, 70. 70. ಸರಿ ನೋಡ್ರಿ, ಮಲ್ಟಿಪ್ಲೈ ಮಾಡಕ್ ಬರಲ್ಲ. ಮಾಡಿದೀನಿ ನೋಡ್ರಿ. 17.50 ಇಂಟು 4 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತದೆ ನೋಡ್ರಿ? 7,000 17 ಇದು. ಎಷ್ಟು? 69 17? ಬರಲ್ವಾ? ಎಷ್ಟು ಅಂತ ಆನ್ಸರ್? ಐತೆ ಮಾಡಿದೀನಿ ಆದ್ರೂ ಇಲ್ಲ ಕೊಡ್ತಾ ಇಲ್ಲ. 70 ಆಯ್ತಾ? 70 Yes, sir. ಬರ್ಲಿಲ್ವಾ? 70 ಪಾಯಿಂಟ್ ಕೊಡಕ್ ಬರಲ್ಲ ಏನು? ಪಾಯಿಂಟ್ ಕೊಡ್ರಿ. ಇಲ್ಲಿ ನೋಡ್ರಿ ಎಷ್ಟು ದಿನ ಮಾಡಿದೀನಿ. 7,000 ಬರ್ತದೆ, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ, 70 ಬರುತ್ತೆ. ಆಯ್ತಾ? ಹಾ ಈಗ ನೋಡ್ರಿ ಮುಗಿತ್ ಪ್ರಾಬ್ಲಮ್. ಇದು ಮ್ಯಾಕ್ಸಿಮಮ್. ಬರೀರಿ ಇಲ್ಲಿ ಮ್ಯಾಕ್ಸಿಮಮ್ ಅಂತ. ಈಗ ಎಷ್ಟು ಪ್ಯಾಕೇಜಸ್ ಆಫ್ ನಟ್ಸ್, ಎಷ್ಟು ಪ್ಯಾಕೇಜಸ್ ಆಫ್ ಬೋಲ್ಟ್ ಮಾಡಿದ್ರು ಅವನಿಲ್ಲ ಎಷ್ಟು ಲಾಭ ಬರುತ್ತೆ ಅಂತ ಕೇಳಿದ್ರಲ್ವಾ? ಹಾ ಕಾಲಮ್ಗೆ ಹೋಗ್ರಿ. ಕಾಲಮ್ ಏನಂತ ಬರ್ಕೊಂಡಿದ್ವಿ ಫಸ್ಟ್ ನೋಡ್ರಿ ಇಲ್ಲಿ. ನಟ್ಸ್ ಎಕ್ಸ್ ಪ್ಯಾಕೇಜಸ್, ಬೋಲ್ಟ್ಸ್ ಏನು ವೈ ಅನ್ಕೊಂಡಿದ್ವಲ್ಲ. ಹಾ ಲಾಸ್ಟ್ ಬರೀ ಒಂದು ಲೈನ್ ಮುಗೀತು, ಪ್ರಾಬ್ಲಮ್ ಮುಗೀತು. ಎಷ್ಟು ಪ್ಯಾಕೇಜಸ್ ಆಫ್ ನಟ್ಸ್ ಬೇಕು ಅವನಿಗೆ ಮ್ಯಾಕ್ಸಿಮಮ್ ಬರ್ಬೇಕಂದ್ರೆ? 3 ಪ್ಯಾಕೇಜಸ್ ಆಫ್ ನಟ್ಸ್, 3 ಪ್ಯಾಕೇಜಸ್ ಆಫ್ ಬೋಲ್ಟ್. ಹೌದಾ? Yes, sir. ಹಾ ಲಾಸ್ಟ್ ಬರೆಯೋಣ. ಹ್ಯಾಸ್ ಟು ಮ್ಯಾನುಫ್ಯಾಕ್ಚರ್ 3 ಪ್ಯಾಕೇಜಸ್ ಆಫ್ ನಟ್ಸ್, ಅಂದ್ರೆ ಇದು ಎಕ್ಸ್, ಇದು 3 ಪ್ಯಾಕೇಜಸ್ ಆಫ್ ನಟ್ಸ್ ಅಂಡ್ 3 ಪ್ಯಾಕೇಜಸ್ ಆಫ್ ಏನು Bolts. bolts to get maximum profit of 70. ಎಷ್ಟು ಬಂತು ಮ್ಯಾಕ್ಸಿಮಮ್ ಪ್ರಾಫಿಟ್? 73.50 rupees. 50. ಅರ್ಥ ಆಯ್ತಾ? 50. Yes, sir. 73.50 rupees. ಬರ್ಕೊಂಡ್ರಾ? Yes, sir. Yes, sir. ಏನಾದ್ರು ಡೌಟ್ ಇದೆಯಾ ನೋಡ್ಕೊಡ್ರಿ. ಸ್ಕ್ರೀನಿಗೆ ಹೋಗೋಕ್ಕಿಂತ ಮುಂಚೆ ಗ್ರಾಫ್ ಬಂದತ್ತಲ್ಲ ಎಲ್ಲರಿಗೂ? Yes, sir. Yes, sir. ಓಕೆ, 6 ಜನ ಇದ್ದಾರೆ. ಎಷ್ಟು ಬಂತು ಆನ್ಸರು? 73. ಹೇಳ್ರಿ ಕರೆಕ್ಟ್. 73.50. 50. 50, sir. 73.50 rupees. 50. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೇಳೋಣ. ಇನ್ನೊಂದು ಬರ್ಕೊಡ್ರಿ, ಮಾಡ್ರಿ ಹೋಮ್ವರ್ಕ್. ನೆಕ್ಸ್ಟ್ ಮಾಡಿ ತೋರಿಸ್ತೀನಿ. ಹೇಳ? Yes, sir. ಹಾ ಅಲ್ಲಿ ಬಂದ್ ನೋಡಿ ಪ್ರಾಬ್ಲಮ್ ಬರ್ಕೊಡ್ರಿ ಅಷ್ಟೇ. ಕಾಣಿಸ್ತಾ ಐತಾ ಪ್ರಾಬ್ಲಮ್? Sir. ಬಹಳ ದೊಡ್ಡದಿದೆ ಪ್ರಾಬ್ಲಮ್, 6 ಮಾರ್ಕ್ಸ್ ಪ್ರಾಬ್ಲಮ್ ಇದು ಕೂಡ. 2 minutes ಅಲ್ಲಿ ಬರ್ಕೊಡ್ರೆ 2 ಕೊಡ್ತೀನಿ ಪ್ರಾಬ್ಲಮ್. ಇದೊಂದು, ಇನ್ನೊಂದಿದೆ. ಈಗ ಕಾಣಿಸ್ತಾ ಐತಾ? Yes, sir. ಮೆಸೇಜ್ ಹಾಕಿದ್ದೀನಿ ನೋಡ್ರಿ, ಬಂದ ಟೈಮ್ ಮೆಸೇಜ್. ಹೋದ್ರಿ ಯಾರಾದ್ರೂ ಒಬ್ರು ಪ್ರಾಬ್ಲಮ್ನ? ಪ್ರಾಬ್ಲಮ್ ಹೋದ್ರಿ?
A factory manufactures two types of screws, A and B. Each type of screw requires the use of two machines, an automatic and an hand operated. It takes 4 minutes on the automatic and 6 minutes on hand operated machines to manufacture a package of screws A, while it takes 6 minutes on automatic and 3 minutes on the hand operated machines. To manufacture a package of screws B, each machine is available machines to manufacture of operated machine to package of few while it takes 6 minutes and on automatic and 3 minutes on the hand operated machines to manufacture a package of screws B. Each machine is available for at most 4 hours on any day. The manufacturer can sell a package of screws A at a profit of rupees 7 and screws B at a profit of rupees 10. Assuming that he can sell all the screws he manufactures, how many packages of each type should the factory owner produce in a day in order to maximize his profit? Determine the maximum profit. ಇಷ್ಟು ಬರ್ಕೋಬೇಕು. ಗೊತ್ತಾಗ್ತಿದೆಯಾ? Yes, sir. ಹಂಗೆ ಬರ್ಕೊಂತ ಇರ್ರಿ. ನೋಡ್ರಿ ಇಲ್ಲಿ ಈಗ ನೀವು ಬರ್ಕೊಳ್ರಿ. ಬರ್ಕೊಂಡ್ಮೇಲೆ ನೀವೇನ್ ಸ್ಟಾರ್ಟ್ ಮಾಡ್ಕೊಳ್ರಿ, ಐಟಮ್ಸ್ ಸುಮ್ಮನೆ ಜಸ್ಟ್ ಇಂಟ್ ಕೊಡ್ತಾ ಇದೀನಿ. ಸಾರಿ ಎಕ್ಸ್ ಅಲ್ಲ, ಐಟಮ್ಸ್ ಏನಂತ ಹೇಳ್ಕೊಬೇಕಲ್ರಿ ಇಲ್ಲಿ. ಐಟಮ್ಸ್ ಒಂದು ಎ ಇದೆ, ಇನ್ನೊಂದು ಏನೈತೆ ಬಿ ಐತೆ. ಕರೆಕ್ಟಾ? ಹಾ ಕರೆಕ್ಟ್ ಅಲ್ವಾ? ಬರ್ಕೊಡ್ರಿ, ಪ್ರಾಬ್ಲಮ್ ಬರ್ಕೊಡ್ರಿ. ಜಸ್ಟ್ ಇಂಟ್ ಕೊಡ್ತೀನಿ. ಆಮೇಲೆ ನಂಬರ್ ಆಫ್ ಪ್ಯಾಕೇಜಸ್ ಅಂತ ಬರ್ಕೊಂಡು, ನಂಬರ್ ಆಫ್ ಪ್ಯಾಕೇಜಸ್ ನಿಮ್ಗೆ ಗೊತ್ತಿರಲ್ಲ, ಎಕ್ಸ್ ಅನ್ಕೊಳ್ರಿ, ಇದನ್ನ ವೈ ಅನ್ಕೊಳ್ರಿ. ಹಂಗ್ ಮಾಡ್ಕೊಳ್ರಿ. ಹೌದಲ್ಲ? ಟೈಪ್ ಆಫ್ ಸ್ಕ್ರೂ, ಈಗ ಸ್ಕ್ರೂ ಇದಾವೆ, ಬೇರೆ ಬೇರೆ ತರ ಸ್ಕ್ರೂಗಳು ಇರ್ತವೆ. ಇದು ಎ ಟೈಪ್ ಸ್ಕ್ರೂ ಇದೆ, ಬಿ ಟೈಪ್ ಸ್ಕ್ರೂ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದರಲ್ಲಿ ಏನಂತ ಹೇಳಿದಾರೆ, ಈಗ ಟೂ ಮಿಷಿನ್ಸ್ ಇದಾವೆ, ಒಂದು ಆಟೋಮೆಟಿಕ್, ಇನ್ನೊಂದು ಹ್ಯಾಂಡ್ ಆಪರೇಟೆಡ್ ಅಂತ ಹೇಳ. ಕರೆಕ್ಟಾ? ಸೊ ಟೈಮ್ ಎರಡಕ್ಕೂ ಬರ್ಬೇಕು. ಆಟೋಮೆಟಿಕ್ ಮಿಷಿನ್ ಒಂದು ಕಾಲಮ್ ಮಾಡ್ಕೋಬೇಕು. ಒಂದ್ ನಿಮಿಷ, ಆಟೋಮೆಟಿಕ್ ಮಿಷಿನ್ ಒಂದು ಕಾಲಮ್ ಮಾಡ್ಕೊಳ್ರಿ. ಆಮೇಲೆ ಹ್ಯಾಂಡ್ ಆಪರೇಟೆಡ್ ಮಿಷಿನ್ ಒಂದು ಕಾಲಮ್, ಆಮೇಲೆ ಪ್ರಾಫಿಟ್. ಒಟ್ಟು ಎಷ್ಟು ಬರ್ಬೇಕು ಗೊತ್ತಾ ನಿಮಗೆ? ಐಟಮ್ಸ್, ನಂಬರ್ ಆಫ್ ಪ್ಯಾಕೇಜಸ್, ಟೈಮ್ ಆನ್ ಆಟೋಮೆಟಿಕ್ ಮಿಷಿನ್, ಟೈಮ್ ಆನ್ ಹ್ಯಾಂಡ್ ಮಿಷಿನ್, ಆಮೇಲೆ ಪ್ರಾಫಿಟ್. ಒಟ್ಟು ಎಷ್ಟು ಕಾಲಮ್ ಆದ್ವು ಹೇಳ್ರಿ? 1 2 3 5 ಕಾಲಮ್. ಹೌದಲ್ಲ? ಇಷ್ಟು ಮಾಡ್ಕೋಬೇಕು. ಏನಾರ ಡೌಟ್ ಇದ್ರೆ ಇಲ್ಲಿ ಕೇಳ್ರಿ ಬರ್ಕೊಂಡ್ಮೇಲೆ. 5 ಕಾಲಮ್ ಮಾಡ್ಕೋಬೇಕು. 5 ಕಾಲಮ್ ಅಲ್ಲಿ ನೀಟಾಗಿ ಡೇಟಾ ಎಂಟ್ರಿ ಮಾಡ್ರಿ, ಆಮೇಲೆ ಇನ್ಇಕ್ವಾಲಿಟೀಸ್ ಬರ್ಕೊಳ್ರಿ ಅಷ್ಟೇ. ಪ್ರಾಫಿಟ್ ಫಂಕ್ಷನ್ ಏನಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕು. 6 ಜನ ಬರ್ಕೊಂತ ಇದೀರಾ? ಈಗ ಹಿಂದಿನ ಎಕ್ಸಾಂಪಲ್ ಇಂದು ಮಾಡಿದ್ರಲ್ಲ ಗ್ರಾಫ್, ಅದನ್ನ ಡಿಸ್ಪ್ಲೇ ಮಾಡ್ಬೇಕಾ? ಅವಶ್ಯಕತೆ ಏನಿಲ್ಲ, ಮಾಡಿದ್ರಲ್ಲ ಎಲ್ಲ? ಮಾಡಿದ್ರೆ ಸರಿ. ಅಲ್ಲಿ ಏನಿತ್ತು ಅದನ್ನೇ ನಾನು ಎಲ್ಲಿತ್ತು ಸ್ಕ್ರೀನ್ ಅಲ್ಲಿ. ಸೊ ನೀವು ಮಾಡಿದ್ರೆ ಕರೆಕ್ಟ್ ಆಗ್ತದೆ. ಫಸ್ಟ್ ಪ್ರಾಬ್ಲಮ್ ಡಿಸ್ಪ್ಲೇ ಮಾಡಿದ್ದೆ, ಸೊ ಈ ಪ್ರಾಬ್ಲಮ್ ಎಲ್ಲ ಐತೆ, ಇದು ಬರ್ಕೊಡ್ರಿ, ನೋಡೋಣ ಆಮೇಲೆ. ಫುಲ್ ಸ್ಟಾಪ್ ಇಟ್ಕೊಳ್ರಿ, ನೀಟಾಗಿ ಫುಲ್ ಸ್ಟಾಪ್ ಇಟ್ಕೊಂಡ್ ಬರೀರಿ, ಸ್ಪೇಸ್ ಬಿಟ್ಟು. ಪ್ರಾಫಿಟ್ ಫಂಕ್ಷನ್ ಏನಂತ ಹೇಳ್ತೀರಾ? ಹಂಗೆ ನೋಡೋಣ ಬರ್ಕಂತ. ಈ ಪ್ರಾಬ್ಲಮ್ ಪ್ರಾಫಿಟ್ ಫಂಕ್ಷನ್ ಏನಾಗ್ಬೋದು? ನಾನು ಕಾಲಮ್ ಹೇಳಿದ್ನಲ್ಲ ನಿಮಗೆ, ಝೆಡ್ ಅನ್ಕಂತನಾ ಪ್ರಾಫಿಟ್ ಫಂಕ್ಷನ್. ಝೆಡ್ ಅನ್ಕೊಂಡ್ರೆ ನೋಡಿ, ಪ್ರಾಬ್ಲಮ್ ಓದಿ ಗೊತ್ತಾಗುತ್ತೆ. 7x 10y ಆಗುತ್ತೆ. 7x plus 10y ಆಗುತ್ತೆ. 7x 10y. ಅಷ್ಟೇ, ನಮಗೆ ಅದೇ ಬೇಕಾಗಿರೋದು ನೋಡಿ. ಝೆಡ್ ಇಸ್ ಈಕ್ವಲ್ ಟು 7x plus 10y.
Yes, sir. ಇದನ್ನ ನಾವ್ ಏನ್ ಮಾಡ್ಬೇಕು, ಇದನ್ನ ಏನ್ ಮಾಡ್ಬೇಕು, ಮಿನಿಮೈಸ್ ಮಾಡ್ಬೇಕಾ? ಅಲ್ಲಿ ಏನ್ ಪ್ರಾಬ್ಲಮ್ ಕೇಳಿದಾರೆ? Maximize, sir. ಮ್ಯಾಕ್ಸಿಮೈಸ್ ನೋಡಿ, ಲಾಸ್ಟ್ ಮ್ಯಾಕ್ಸಿಮೈಸ್ ಅಂತಿದೆ. ಅಂದ್ರೆ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಬೇಕು, ಸಬ್ಜೆಕ್ಟ್ ಟು ದ ಲಿಮಿಟೇಷನ್ ಅಥವಾ ಇನ್ಇಕ್ವಾಲಿಟಿ ಅವನ್ನ ನೀವು ಬರ್ಕೋಬೇಕು. ಸೊ ಇನ್ಇಕ್ವಾಲಿಟೀಸ್ ಬರ್ತಾವ? ಇನ್ಇಕ್ವಾಲಿಟೀಸ್ ಹೇಳ್ಬೋದಾ? ಈಗಾಗಲೇ ನಮ್ಗೆ ಆಬ್ಜೆಕ್ಟಿವ್ ಫಂಕ್ಷನ್ ಸಿಕ್ತು. ಇನ್ಇಕ್ವಾಲಿಟೀಸ್ ನೋಡ್ರಿ ಕರೆಕ್ಟ್ ಆಗಿ. 4x plus 6y. ಹಾ, 4x plus 6y less than or equal to 4. less than or equal to ಏನು 4 6y, sir. ಅಲ್ಲ, 4x plus 6y less than or equal to ಏನು? ಪ್ರಾಬ್ಲಮ್ ಓದ್ಬೇಕು ಕರೆಕ್ಟ್ ಆಗಿ. ನೋಡ್ರಿ ಇಲ್ಲಿ 4 ಅವರ್ಸ್ ಅಂತ ಇದೆ, ಹೌದಲ್ಲ? Yes, sir. ಹಾ, ಓಕೆ, 4 ಕರೆಕ್ಟ್, ಬಟ್ 4 ಅವರ್ಸ್ ಅದು, ಮತ್ ಮಿನಿಟ್ ಅಲ್ಲ. ಮಿನಿಟ್ ಅವರ್ಸ್ ಯೂನಿಟ್ ಇದೆ, 4 ಅವರ್ಸ್ ಅದು. ಅದನ್ನ ಮಾಡಂತ ಬರ್ಕೊಡ್ರಿ ಫಸ್ಟ್. ನೀವೇನ್ ಗ್ರಾಫ್ ಹಾಕೋ ಅವಶ್ಯಕತೆ ಇಲ್ಲ, ನಿಮ್ ಮನೇಲಿ ಹಾಕ್ರಿ. ಇದನ್ನ ಜಸ್ಟ್ ಹಂಗೆ ಗೊತ್ತಾಗ್ಲಿ ಅಂತ ಹೇಳಿದೆ. ಪ್ರಾಬ್ಲಮ್ ಆಯ್ತಾ? ಕೊಡ್ದು ಆಯ್ತಾ? ಯಾವ್ದನ್ನ ಮ್ಯಾಕ್ಸಿಮೈಸ್ ಮಾಡ್ಬೇಕು ಹೇಳ್ರಿ? z is equal to ಹೇಳಿದ್ರಲ್ಲ ಇನ್ನೊಂದ್ಸರಿ. 7x plus 10y. ಕನ್ಸ್ಟೆಂಟ್ಸ್ ಏನ್ ಹೇಳಿದ್ರಿ? 4x plus 6y ಹಾ less than or equal to 4 hours. ಹಾ ನೋಡಿ, 4 ಅವರ್ಸ್ ಅಂತ ಇದೆ, ಹೌದಲ್ಲ? 4 ಅವರ್ಸ್. Yes, sir. ಈಗ ಮಷಿನ್ ಆಪರೇಟೆಡ್ ಟೈಮ್ ಇದೆಯಲ್ಲ, ಅದು ಮಿನಿಟ್ಸ್ ಅಲ್ಲಿ ಇದೆ. ಸೊ ನೀವು ಮಿನಿಟ್ಸ್ ನೋಟ್ ಮಾಡ್ಬಿಡಿ. ಸೊ 1 ಅವರಿಗೆ 60 ಮಿನಿಟ್ಸ್ ಆದ್ರೆ 4 ಅವರಿಗೆ ಎಷ್ಟಾಗ್ತದೆ? 240 ಮಿನಿಟ್ಸ್ ಆಗುತ್ತೆ, ಹೌದಾ? ಲೆಸ್ ದೆನ್ ಆರ್ ಈಕ್ವಲ್ ಟು 240 ಬರ್ಕೋಬೇಕು, ಮಿನಿಟ್ಸ್ ಕನ್ವರ್ಟ್ ಆಗ್ತದೆ ಅದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ಇಕ್ವಾಲಿಟಿ ಹೇಳ್ರಿ. 3x ಅಲ್ಲ ಸರ್, 6x plus 3y, sir. 6x plus 3y. ಪ್ಲಸ್ 3y, ಅದು ಕೂಡ 4 ಅವರ್ ಕ್ರಾಸ್ ಆಗಂಗಿಲ್ಲ. ಅಂದ್ರೆ ಅದು 240 minutes. Yes. ಮತ್ತೆ ಇಷ್ಟು ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು ನೀವು. ಬರ್ಕೊಡ್ರಿ. ಇದು ಎಂಟು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಎಲ್ಲ ಆಯ್ತಾ? Yes, sir. Yes, sir. ಮಾಡ್ತೀರಲ್ಲ? Yes, sir. Yes, sir. Yes, sir. ಹಾ, ಓಕೆ. ಒಂದ್ ಪ್ರಾಬ್ಲಮ್ ಹೋಮ್ ವರ್ಕ್ ಇದು. ನೀವೇನ್ ಮಾಡ್ಬೇಕು ಹೇಳ್ರಿ? ಎಲ್ಲ ಹೇಳ್ಕೊಟ್ಟಿದ್ದೀನಿ ನೋಡ್ರಿ, ಇಲ್ಲೇ ಹೇಳಿದೀನಿ. ಸೊ ನೀವು ಕಾಲಮ್ ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ಇನ್ಇಕ್ವಾಲಿಟೀಸ್ ಮಾಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, ಮಿನಿಮಮ್ ವ್ಯಾಲ್ಯೂ ಯಾವುದು ಫೈಂಡ್ ಔಟ್ ಮಾಡ್ಬೇಕು. ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ, 2 ಪ್ರಾಬ್ಲಮ್ ಇದಾವೆ. Okay, let us consider another problem. Work anತೀರಾ? Yes, sir. Okay, so ಇನ್ನೊಂದು ಪ್ರಾಬ್ಲಮ್ ಇದೆ. ಇದ್ರಾಗ 2 ಕ್ವಶನ್ ಕೇಳ್ಯಾರ, ಈ ತರ ಇಲ್ಲ, ಒಂದೇ ಕ್ವಶನ್ ಕೇಳೋದು. 2 ಕಂಬೈನ್ ಮಾಡಿದ್ರೆ ಬರ್ಕೊಡ್ರಿ, ಪ್ರಾಕ್ಟೀಸ್ ಮಾಡ್ಬೋದು. ತಿಂಡಿ ಆಯ್ತಾ? ಪ್ರಾಬ್ಲಮ್ ಹೋದ್ರೆ A factory makes tennis rackets and cricket bats. A tennis racket takes 1.5 hours of machine time and 3 hours of craftsman's time in its making, while a cricket bat takes 3 hours of machine time and 1 hour of craftsman's time in a day.
The factory has availability of not more than 42 hours of machine time and 24 hours of craftsman's time. What number of rockets and bats must be made? Factories to work at full capacity. Next one, if the profit on a rocket and a bat is rupees 20 and rupees 10 respectively, find the maximum profit of factory when it works at full capacity. Yes. Racket, ಟೆನ್ನಿಸ್ ರ್ಯಾಕೆಟ್ ಮೇಲೆ ಪ್ರಾಫಿಟ್ 20 rupees. ಬ್ಯಾಟ್ ಮೇಲೆ ಪ್ರಾಫಿಟ್ 10 rupees. ಇದು ನೀವು ನೋಟ್ ಮಾಡ್ಕೋಬೇಕಲ್ಲಿ. ಓಕೆನಾ? 2 ಕ್ವಶನ್ ಇದಾವೆ. ನೋಡಿ, ಫ್ಯಾಕ್ಟರಿ ಹ್ಯಾಸ್ ಅವೈಲಬಿಲಿಟಿ ಆಫ್ ನಾಟ್ ಮೋರ್ ದನ್ 42 hours ಆಫ್ ಮಷಿನ್ ಟೈಮ್. ಅಂದ್ರೆ ಮಷಿನ್ ಟೈಮ್ ಮ್ಯಾಕ್ಸಿಮಮ್ 42. ಕ್ರಾಫ್ಟ್ಮ್ಯಾನ್ಸ್ ಟೈಮ್ ಅಂದ್ರೆ 24 hours. ಅಂದ್ರೆ ನಿಮಗೆ ರಿಸ್ಟ್ರಿಕ್ಷನ್ಸ್ 42 hours, 24 hours. ಸೊ ಇದಕ್ಕೆ ನೀವು ನೋಡ್ರಿ, ಝೆಡ್ ಏನ್ ಹೇಳ್ಬೋದಾ? ಝೆಡ್ ಹಂಗೆ ನೋಡಿ, ಪ್ರಾಬ್ಲಮ್ ನೋಡ್ಕೊಂಡು ಈಗ ಬರ್ಕೊಂಡಿದ್ರಲ್ಲ ನೀವು. ಸೊ ಯಾವ್ದನ್ನ ನಾವು ಮ್ಯಾಕ್ಸಿಮೈಸ್ ಮಾಡ್ಬೇಕು? 20x plus 10y. ಕರೆಕ್ಟ್. 20x ಪ್ಲಸ್ ಇದನ್ನ ಮ್ಯಾಕ್ಸಿಮೈಸ್ 10y. ಸರಿ ಇದೆ, ನೋಡ್ಕೊಳ್ಳಿ. ಕರೆಕ್ಟ್ ಪ್ರಾಬ್ಲಮ್ ಓದಿದ್ರೆ ಅರ್ಥ ಆಗ್ತದೆ. 20x ಪ್ಲಸ್ 10y ಮ್ಯಾಕ್ಸಿಮೈಸ್ ಮಾಡ್ಬೇಕಾ ಅಂತ ಹೇಳಿದ್ರು ಇನ್ನೊಬ್ರು. ನೋಡೋಣ, ಇನ್ನೊಬ್ರು ಕೇಳೋಣ. ಏನದು ಹೇಳಿದ್ದು? 20x ಪ್ಲಸ್ 10y ಅಲ್ವಾ? ಇದು ನೋಡ್ರಿ, ಇದು ಪ್ರಾಫಿಟ್ ಇದು ಅಲ್ವಾ? ಕರೆಕ್ಟಾ? ಪ್ರಾಫಿಟ್ ಅದು ಕೊಟ್ಟಿರೋದು ಅವರು. ಸೊ ನಾವು ಮ್ಯಾಕ್ಸಿಮೈಸ್ ಮಾಡ್ಬೇಕಾಗಿರೋದೇನು? ಫಸ್ಟ್ ಕ್ವಶನ್ ಸರಿಯಾಗಿ ಓದ್ತಿಲ್ರಿ. 2 ಕ್ವಶನ್ ಇದಾವೆ ಅಂತ ಹೇಳಿದ್ನಲ್ಲ. ನೋಡ್ರಿ, ಇಲ್ಲಿ ಫಸ್ಟ್ ಕ್ವಶನ್ ಇಲ್ಲಿದೆ. ವಾಟ್ ನಂಬರ್ ಆಫ್ ರಾಕೆಟ್ಸ್ ಅಂಡ್ ಬ್ಯಾಟ್ಸ್. ನೋಡ್ರಿ, ವಾಟ್ ನಂಬರ್ ಆಫ್ ರಾಕೆಟ್ಸ್ ಅಂಡ್ ಬ್ಯಾಟ್ಸ್ ಮಸ್ಟ್ ಬಿ ಮೇಡ್ ಅಂದ್ರೆ ಅರ್ಥ ಏನು? ನಂಬರ್ ಆಫ್ ರಾಕೆಟ್ಸ್ ಗೊತ್ತಿಲ್ಲಲ್ಲ, ಎಕ್ಸ್ ಅನ್ಕೊಂಡಿರ್ತೀವಿ. ನಂಬರ್ ಆಫ್ ಕ್ರಿಕೆಟ್ ಬಾಲ್ ವೈ ಅನ್ಕೊಂಡಿರ್ತೀವಿ. ಹಾಗಾದ್ರೆ ವಾಟ್ ನಂಬರ್ ಆಫ್ ರಾಕೆಟ್ಸ್ ಅಂಡ್ ಬ್ಯಾಟ್ಸ್ ಅಂದ್ರೆ ಎಕ್ಸ್ ಪ್ಲಸ್ ವೈ ಅಲ್ವಾ? ಮತ್ತೆ ನಾವು ಮ್ಯಾಕ್ಸಿಮೈಸ್ ಮಾಡ್ಬೇಕಾಗಿರೋದು ಇದನ್ನ. ಎರಡನೇ ಕ್ವಶನ್ ಐತ್ ನೋಡ್ರಿ, ಇಫ್ ದ ಪ್ರಾಫಿಟ್ ಅಂತ ಕೊಟ್ಟಾರಲ್ಲ, ಅವಾಗ ಮ್ಯಾಕ್ಸಿಮಮ್ ಪ್ರಾಫಿಟ್ ಕಂಡಿರಿ ಅಂತ ಹೇಳಿರಲ್ಲ, ಅವಾಗ ನೀವು ಹೇಳಿದ್ರಲ್ಲ ಝೆಡ್ ಇಸ್ ಈಕ್ವಲ್ ಟು, ಅದನ್ನ ಯೂಸ್ ಮಾಡ್ಕೋಬೇಕು. ಎರಡನೇ ಕ್ವಶನ್ ಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರ್ಬೇಕಂದ್ರೆ ಎಷ್ಟು ಬರ್ತತೆ ಅಂತ, ಯಾವ ಪಾಯಿಂಟ್ ಅಲ್ಲಿ ಬರ್ತತೆ ಅಂತ ಅಂದ್ರೆ, ಎಷ್ಟು ರಾಕೆಟ್ಸ್ ಎಷ್ಟು ಬ್ಯಾಟ್ಸ್ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಅವೆರಡು ಸಮ್. ಆಯ್ತಾ? ಪ್ರಾಬ್ಲಮ್ ಆಯ್ತಾ? ಇಂಟ್ ಕೊಡ್ತಾ ನೋಡ್ರಿ, ಮ್ಯಾಕ್ಸಿಮೈಸ್ z is equal to x plus y ಸಬ್ಜೆಕ್ಟ್ ಟು ದ, ಅವೆಲ್ಲ ಕಾಲಮ್ ಹಾಕಬೇಕು ನೀವು. ಕನ್ಸ್ಟೆಂಟ್ಸ್ ಹೇಳ್ತೀರಾ? ಕನ್ಸ್ಟೆಂಟ್ಸ್ ಹೇಳ್ಬೋದಾ? ಯಾವ್ಯಾವ ಕನ್ಸ್ಟೆಂಟ್ಸ್ ಹೇಳ್ರಿ ನೋಡೋಣ. 1.5 hours x. 1.5x ಪ್ಲಸ್ ಪ್ಲಸ್ ಹಂಗೆ ರಫ್ ನೀವು ಆಮೇಲೆ ಮಾಡ್ರಿ, ನೀಟಾಗಿ ಮುಗಿಸ್ಬಿಡ್ತೀನಿ. ಇದೊಂದು ಪ್ರಾಬ್ಲಮ್. 1.5x ಪ್ಲಸ್ ತಡ ಇನ್ನೊಂದ್ಸರಿ ಬರೀತೀನಿ ಈ ಕಡೆ. 1.5x ಪ್ಲಸ್ 3y less than or equal to 42. ಕರೆಕ್ಟ್, ಇದೊಂದು ಬರ್ಬೇಕು. ಇನ್ನೊಂದೇನು? 3x plus 1 plus y sir, 1y. Same. 1y less than or equal to 24 ಬರ್ಬೇಕು. ನೋಡ್ರಿ, ಇವೆರಡನ್ನ ನೀವು
ಇವೆರಡು ಇನ್ಇಕ್ವಾಲಿಟೀಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಇದನ್ನ ಮ್ಯಾಕ್ಸಿಮೈಸ್ ಮಾಡಬೇಕು. Z is equal to X. ಇದು ಫಸ್ಟ್ ಕ್ವಶನ್ ಬರ್ತದೆ ಆನ್ಸರ್. ಸೆಕೆಂಡ್ ಕ್ವಶನ್ ಐತಲ್ಲ ಇದು ಅಲ್ಲಿ ಪ್ರಾಫಿಟ್ ಕಂಡುಹಿಡಿಬೇಕು. ನೀವು ಹೇಳಿದ್ರಲ್ಲ ಪ್ರಾಫಿಟ್ ಏನಂತ ಕೊಟ್ಟಾರೆ ಹೇಳ್ರಿ, ಅದು 20x ಪ್ಲಸ್ 10y. Yes, sir. ಇದನ್ನ ಎಷ್ಟು ಯಾವ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಬರುತ್ತೋ ಅಷ್ಟು XY ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2ನೇ ಕ್ವಶನ್ ಆನ್ಸರ್ ಬರುತ್ತೆ. ಕರೆಕ್ಟಾ? Yes, sir. Yes, sir. ಎಷ್ಟು ಪ್ರಾಬ್ಲಮ್ ಬರ್ಕೊಂಡ್ರಿ ಈಗ? ಆಯ್ತಾ? ಇದು ಪ್ರಾಬ್ಲಮ್ ಬೋರ್ಡ್ ಮೇಲೆ ಇದ್ರದ್ದು ಸ್ಕ್ರೀನ್ ಮೇಲಿಂದ ಆಯ್ತಾ? ಬರ್ಕೊಳ್ಳೋದಾಯ್ತಾ? ತನುಶ್ರೀ ಆಯ್ತಾ? Yes, sir. ಎಲ್ಲರದು ಆಯ್ತಾ? Yes, sir. ಇಷ್ಟು ಎರಡು ಪ್ರಾಬ್ಲಮ್ ಕೊಟ್ಟಿರ್ತಾನೆ ನಾನೀಗ. 2 ಪ್ರಾಬ್ಲಮ್ಗೆ ನೀಟಾಗಿ ವರ್ಕ್ ಮಾಡಿ ಐಟಮ್ಸ್ ಕಾಲಮ್ ಎಲ್ಲ ಹಾಕ್ರಿ, ಗ್ರಾಫ್ ಹಾಕ್ರಿ, ಆಮೇಲೆ ನೀಟಾಗಿ ಅದನ್ನ ವರ್ಕ್ ಮಾಡಿ ಕಂಟಿನ್ಯೂಸ್ ನಂಬರ್ ಕೊಡಿ. ಓಕೆನಾ? ಬರ್ಕೊಂಡಿದ್ದಾಯ್ತಾ? ಸ್ಕ್ರೀನ್ ಬರ್ಬೋದಾ? ಕಾಣಿಸ್ತೈತಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿ? Yes, sir. ಆಯ್ತಾ? 2 ಕ್ವಶನ್ ಇದೆ ಇದ್ರಲ್ಲಿ, ಹೇಳಿದ್ನಲ್ಲ ಇದ್ರಲ್ಲಿ ಹೆಂಗ್ ಮಾಡ್ಬೇಕು ಅಂತ. ನೀಟಾಗಿ ಮಾಡ್ರಿ. ಮಾಡ್ಬಿಟ್ಟು ನನಗೆ ಏನ್ ಮಾಡ್ಬೇಕು ನೀವೀಗ ಅದನ್ನ ಕ್ಲೀನ್ ಆಗಿ ಪೋಸ್ಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಓಕೆನಾ? Yes, sir.